ಸ್ನೇಹಿತರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಪುರಂದರದಾಸರ 450ನೇ ಆರಾಧನೆ ಸಂದರ್ಭದಲ್ಲಿ ಒಂದೆರಡು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಯ ಶ್ರೋತೃವೃಂದಕ್ಕೆ ಕಲ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಇಂದು ಮತ್ತು ಮುಂದಿನ ಭಾನುವಾರ ಎರಡು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಮ್ಮ ಸಂಸ್ಥೆಯ ಬೇಡಿಕೆಯನ್ನು ಒಪ್ಪಿ ನಮ್ಮೆಲ್ಲರಿಗೂ ಪರಿಚಿತರಾದಂತಹ ಡಾಕ್ಟರ್ ಎಚ್.ಎನ್. ಮುರಳೀಧರ ಅವರು ಬಂದಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತೇನೆ. ಅನೇಕರಿಗೆ ಮುರಳೀಧರ ಅವರು ಪರಿಚಯ ಇದ್ದಾರೆ. ಆದರೂ ಒಂದೆರಡು ಪರಿಚಯದ ಮಾತನ್ನು ಹೇಳಿದರೆ ತಪ್ಪಾಗಲಾರದು ಅಂತ ಭಾವಿಸ್ತೇನೆ. 81ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ BA ಪದವಿಯನ್ನು ಪಡೆದು ಅದರಲ್ಲಿ ರ್ಯಾಂಕ್ ಪಡೆದು ಮಿರ್ಜಿ ಅಣ್ಣರಾಯ ಸ್ಮಾರಕ ಚಿನ್ನದ ಪದಕವನ್ನು ಪಡೆದರು. ನಂತರ 83ರಲ್ಲಿ ಭಾಷಾ ವಿಜ್ಞಾನ ಐಚ್ಛಿಕ ವಿಷಯವನ್ನಾಗಿಟ್ಟುಕೊಂಡು MA ಪದವಿಯಲ್ಲಿ ಪ್ರಥಮ ದರ್ಜೆ ಪ್ರಥಮ ರ್ಯಾಂಕ್ ಪಡೆದು 2 ಚಿನ್ನದ ಪದಕ ಪಡೆದರು. 84ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ MPhil ಪದವಿಯನ್ನು ಪಡೆದು ಉಪನಿಷತ್ತುಗಳು ಹಾಗೂ ವಚನ ಸಾಹಿತ್ಯ ಒಂದು ತೌಲನಿಕ ಸಮೀಕ್ಷೆ ಇದರಲ್ಲಿ ಕೂಡ ಪ್ರಥಮ ದರ್ಜೆ ಪ್ರಥಮ ಸ್ಥಾನ ಪಡೆದರು. ಮೇ 2003ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪುರಂದರದಾಸರ ಕೃತಿಗಳ ಶೈಲಿ ಮತ್ತು ಛಂದಸ್ಸುಗಳ ಅಧ್ಯಯನ ವಿಷಯದಲ್ಲಿ ಪಡೆದಿದ್ದಾರೆ. ಸುಮಾರು 3 ದಶಕಗಳ ಕಾಲ ಬೋಧನಾ ಅನುಭವವನ್ನು ಹೊಂದಿದ್ದಾರೆ. ಸದ್ಯ ಆಚಾರ್ಯ ಪಾಠಶಾಲೆಯಲ್ಲಿ APS ವಾಣಿಜ್ಯ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಸೇವಾ ವೃತ್ತಿಯಿಂದ ಮೀರಿ ಶೈಕ್ಷಣಿಕ ಚಟುವಟಿಕೆಗಳಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಸ್ವಾಮಿ ವಿವೇಕಾನಂದ ಪೀಠ ತತ್ವಶಾಸ್ತ್ರ ವಿಭಾಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ 2005-06ರಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಲವು ವಿಚಾರ ಸಂಕಿರಣಗಳಲ್ಲಿ ಉಪನ್ಯಾಸ, ಪ್ರಬಂಧ ಮಂಡನೆ, ಶೈಕ್ಷಣಿಕ ಶಿಬಿರಗಳಲ್ಲಿ ಸಂಪನ್ಮೂಲ ವ್ಯಕ್ತಿ, ಅನೇಕ ಪ್ರತಿಷ್ಠಿತ ಸಂಘ ಸಂಸ್ಥೆಗಳಲ್ಲಿ ಉಪನ್ಯಾಸಗಳನ್ನು ನೀಡಿದ್ದಾರೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯಗಳ ಪಠ್ಯಪುಸ್ತಕಗಳ ಸಮಿತಿಗಳ ಸದಸ್ಯರು ಆಗಿದ್ದಾರೆ. ಇವರ ಕೆಲವು ಸಾರಸ್ವತ ಸೇವೆ, ಕೆಲವೊಂದು ಪರಿಚಯವನ್ನು ಮಾಡಿಕೊಡ್ತೇನೆ. 3 ವಿಮರ್ಶಾತ್ಮಕ ಕೃತಿಗಳು, 2 ಸಂಪಾದನೆ, ಸುಮಾರು 13 ಅನುವಾದಗಳನ್ನು ನೀಡಿದ್ದಾರೆ. ವಿಶೇಷವಾಗಿ ರಾಮಕೃಷ್ಣರ, ವಿವೇಕಾನಂದರ, ಶಾರದಾ ಮಾತೆಯವರ ಸಾಹಿತ್ಯದ ತುಂಬ ಆಳನೋಟ ಇವರಿಗಿದೆ. ಈ ಇಷ್ಟು ಹಿನ್ನೆಲೆಯಲ್ಲಿ ಇವರಿಗಿಂತ ಹೆಚ್ಚು ಸೂಕ್ತವಾಗಿ ಇಂದಿನ ವಿಷಯ ಪುರಂದರದಾಸರ ಹಾಡಿನ ಹಾದಿ ವಿಚಾರ ತಿಳಿಸಿಕೊಡಲು ಬಹುಶಃ ಇನ್ಯಾರೂ ಸಿಗಲಿಕ್ಕಿಲ್ಲ. ಪುರಂದರದಾಸರ ಹಾಡಿನ ಹಾದಿಯಲ್ಲಿ ಒಂದು ವಿಶೇಷವನ್ನು ಗುರುತಿಸಬಹುದಾದರೆ ಅದು ಅನೇಕರ ಬದುಕಿನ ಹಾದಿಯನ್ನು ಕೂಡ ಕೊಟ್ಟಿದೆ. ಹೀಗಾಗಿ ಸುಮಾರು 450 ವರ್ಷಕ್ಕೂ ಮೀರಿ ಕೂಡ ಈ ಹಾಡುಗಳು ತಮ್ಮ ಪ್ರಾಶಸ್ತ್ಯವನ್ನು ಉಳಿಸಿಕೊಂಡಿವೆ. ಈ ಹಿನ್ನೆಲೆಯಲ್ಲಿ ತಮ್ಮ ಚಿಂತನೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅಂತ ಡಾಕ್ಟರ್ ಎಚ್.ಎನ್. ಮುರಳೀಧರ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸ್ನೇಹಿತರಾದ ಶ್ರೀರಾಮು ಅವರು ಇವತ್ತಿನ ದಿನ ಪುರಂದರದಾಸರ ಬಗ್ಗೆ
ಮಾತಾಡಬೇಕು ಅಂತ ಹೇಳಿದಾಗ, ಹಾಗೆ ಹೀಗೆ ಮಾತಾಡ್ತಾ ಇದ್ದಾಗ ಈ ವಿಷಯ ಪ್ರಸ್ತಾಪಕ್ಕೆ ಬಂತು. ಪುರಂದರದಾಸರ ಹಾಡಿನ ಹಾದಿ ಅಂತ ಹಕಾರ ಇದೆ ಅಂತ ಶೀರ್ಷಿಕೆಯನ್ನು ಕೊಟ್ಟಿದ್ದು. ಆದರೆ ಇದರ ಅರ್ಥ ಆ ಹಾದಿ ಅನ್ನೋದು ಯಾವುದೋ ಒಂದು ಸಿದ್ಧ ಮಾರ್ಗ ಅಂತ ಆಗಲಿ, ಅದರಲ್ಲಿ ಅವರು ಬಹಳ ಸುಲಭವಾಗಿ ಕ್ರಮಿಸಿದರು ಅಂತ ಆಗಲಿ, ಮತ್ತು ಅದರ ಚಹರೆಗಳು ರೂಪುರೇಷೆಗಳು ಹೀಗೇನೆ ಅಂತ ನಾವು ಸುಲಭವಾಗಿ ಒಂದು ನಕ್ಷೆಯನ್ನು ಕಂಡ್ಕೊಂಡ್ಬಿಡ್ತೀವಿ ಅಂತಾಗಲಿ ಹಾಗೇನೂ ಅಲ್ಲ. ಯಾಕೆ ಅಂತಂದರೆ, ಒಂದು ದೃಷ್ಟಿನ ನೋಡೋದಾದರೆ ಇದನ್ನು ಆ್ಯಂಟಿ ಕ್ಲೈಮ್ಯಾಕ್ಸ್ ಅಂತ ಭಾವಿಸದೇ ಇದ್ದರೆ ಉಪನ್ಯಾಸದ ಪ್ರಾರಂಭದಲ್ಲಿ ಈ ಮಾತು ಹೇಳಬಹುದೇ ಅಂತ. ಹಾಡಿಗೆ ಹಾದಿ ಇರೋದಿಲ್ಲ, ಹಾದಿಯನ್ನು ಮಾಡಿಕೊಳ್ಳಬೇಕಾಗತ್ತೆ, ಹಾದಿಯನ್ನು ಕಟ್ಟಿಕೊಳ್ಬೇಕಾಗತ್ತೆ. ಇಷ್ಟೆಲ್ಲ ಕಟ್ಟಿಕೊಂಡ ಮೇಲೂ ಕೂಡ ಆ ಹಾದಿ ಎಲ್ಲಿದೆ ಅಂತಂದರೆ ಅದು ನೀರಿನಲ್ಲಿ ಈಜುವ ಮೀನಿನ ಹಾದಿಯ ಹಾಗೆ. ಹಾದಿ ಇರುತ್ತೆ, ಚಲನೆಯೂ ಇರುತ್ತೆ, ಆದರೆ ಅದು ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕೆ ಈ ಮಾತನ್ನು ಹೇಳಬೇಕಾಗಿದೆ ಅಂತಂದರೆ, ಪುರಂದರದಾಸರಂಥವರು ಈ ನೆಲಕ್ಕೆ, ಈ ಮಣ್ಣಿಗೆ ಎಷ್ಟು ಸೇರಿದವರೋ ಅಷ್ಟೇ ಅವರು ಆಕಾಶಕ್ಕೂ ಸೇರಿದವರು, ಗಾಳಿಗೂ ಸೇರಿದವರು, ನೀರಿಗೂ ಸೇರಿದವರು. ಮೊದಲಿಗೆ ಒಂದು ಮಾತನ್ನು ಹೇಳಬೇಕು. ನನಗೆ ಬಹಳ ಪ್ರಧಾನವಾಗುವಂಥವರು ಅಥವಾ ನನ್ನ ಮನಸ್ಸಿಗೆ ತುಂಬ ಹತ್ತಿರವಾಗುವಂಥವರು ಇತಿಹಾಸದ ಪುರಂದರದಾಸರು ಅಲ್ಲ. ಪುರಂದರದಾಸರ ಇತಿಹಾಸ ಅಂತ ಒಂದಿದೆ. ದೇಶ, ಕಾಲ, ವರ್ತಮಾನ, ಅವರ ಬಗ್ಗೆ ಇರುವಂಥ ಕಥೆಗಳಾಗಬಹುದು. ಬೇರೆ ಬೇರೆ ಥರದಲ್ಲಿ ಪುರಂದರದಾಸರನ್ನು ಈ ನಾಡು ಕಟ್ಟಿಕೊಂಡಿದೆ. ಆದರೆ ನನ್ನಂಥ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಗೆ, ಸ್ವಲ್ಪ ಮಟ್ಟಿಗೆ ತತ್ವಜ್ಞಾನದ ವಿದ್ಯಾರ್ಥಿಗೆ ಅಂತ ಕೂಡ ಹೇಳಬಹುದು, ಬಹಳ ಮುಖ್ಯ ಆಗೋದೇನಪ್ಪ ಅಂತಂದರೆ, ಹೇಗಿದ್ದ ಮನುಷ್ಯ ಹೇಗಾದರಲ್ಲ ಅದು ಬಹಳ ಪ್ರಧಾನ ಅಂತ ಅನಿಸುತ್ತೆ. ಅವರ ಹಾದಿ ಮೇಲ್ನೋಟಕ್ಕೆ ನೋಡೋದಾದರೆ ಶ್ರೀನಿವಾಸ ನಾಯಕ, ಪುರಂದರ ದಾಸ, ಈ ಎರಡರಲ್ಲೂ ಇರುವಂಥ ಒಂದು ವೈಸಾದೃಶ್ಯ, ಒಂದು ಕಾಂಟ್ರಾಸ್ಟ್ ಏನಪ್ಪ ಅಂತಂದರೆ, ಶ್ರೀನಿವಾಸನಲ್ಲಿ ನಾಯಕತ್ವ, ಅವನು ನಾಯಕ ತಾನೆ, ಶ್ರೀನಿವಾಸ ನಾಯಕ. ಆದರೆ ಚಲನೆ ಆಗಿದ್ದು ಮಾತ್ರ ದಾಸತ್ವದ ಕಡೆಗೆ. ಸಾಮಾನ್ಯವಾಗಿ ನಾವು ಅಂದ್ಕೊಳ್ಳೋದೇನಪ್ಪ ಅಂತಂದರೆ, ದಾಸತ್ವದಿಂದ ನಾಯಕತ್ವದ ಕಡೆಗೆ ನಮ್ಮ ಚಲನೆಯ ಹಂಬಲ ಇರುತ್ತೆಯೇ ಹೊರತು, ಯಾರೂ ಕೂಡ ನಾಯಕರಾಗಿದ್ದವರು ದಾಸತ್ವದ ಕಡೆಗೆ ಚಲಿಸಬೇಕು ಅಂತ ಹಂಬಲಿಸೋದಿಲ್ಲ. ಹಾಗಾದರೆ ಆ ನಾಯಕತ್ವದ ಸ್ವರೂಪ ಯಾವ ಥರದ್ದು ಮತ್ತು ದಾಸತ್ವದ ಸ್ವರೂಪ ಯಾವ ಥರದ್ದು? ಯಾಕೆಂದರೆ ನಾವಲ್ಲಿ ಗಮನಿಸುವಂಥದ್ದೇನಪ್ಪ ಅಂದರೆ, ಸಾಮಾನ್ಯವಾಗಿ ಇವತ್ತಂತೂ ನಮ್ಮ ಸನ್ನಿವೇಶ ಅನ್ನುವಂಥದ್ದು ಪದನಾಮಗಳ ಡೆಸಿಗ್ನೇಷನ್ಗಳ ಸಮಾಜವೇ ಆಗಿದೆ, ಸನ್ನಿವೇಶನೇ ಆಗಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಏನು ಕೆಲಸ ಮಾಡ್ತಾರೆ ಅಂತಂದಾಗ ಅವರ ಡೆಸಿಗ್ನೇಷನ್ ಏನು, ಅವರು ಏನಾಗಿದ್ದಾರೆ ಅಂತನ್ನೋದು. ಹಾಗಾಗಿ ಹೈಯರ್ ದಿ ಡೆಸಿಗ್ನೇಷನ್ನಲ್ಲಿ ಅವರ ಪದನಾಮದಲ್ಲಿ ಮೇಲಕ್ಕೆ ಹೋದ ಹಾಗೆಲ್ಲನೂ ಇನ್ನೂ ಹೆಚ್ಚೆಚ್ಚು ಗೌರವ, ಇನ್ನೂ ಹೆಚ್ಚೆಚ್ಚು ಮಾನ್ಯತೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ, ಇನ್ನೊಂದಾಗಿದ್ದಾರೆ, ಮತ್ತೊಂದಾಗಿದ್ದಾರೆ ಅಂತ, ಅಟೆಂಡರ್ ಆಗಿದ್ದಾರೆ, ಪ್ಯೂನ್ ಆಗಿದ್ದಾರೆ ಅಂತಂದರೆ ಯಾರು ಕೇಳ್ತಾರೆ? ಆದ್ದರಿಂದ ಸಾಮಾನ್ಯವಾಗಿ ಹೀಗೆಲ್ಲ ಇರೋವಾಗ, ಅಂದರೆ ನಮ್ಮಲ್ಲಿ ನಾಯಕತ್ವ ಅಥವಾ ಪ್ರಭುತ್ವ, ಆಳುವಿಕೆ ಅನ್ನುವಂಥದ್ದು ವಿಶೇಷ. ಆದರೆ ಆಳಿಸಿಕೊಳ್ಳುವುದು, ದಾಸನಾಗುವುದು ಅಂತಂದರೆ ಸಾಮಾನ್ಯ ಅಂತ ಇದ್ದಾಗ, ಈ ಥರದ ಒಂದು ಸಮೀಕರಣವನ್ನು, ಒಂದು ಪರಿಕಲ್ಪನೆಯನ್ನು ಬದಲಾವಣೆ ಮಾಡಿದ್ದಿದೆಯಲ್ಲ. ಕನಕದಾಸರಂಥವರಂತೂ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ದಾಸನಾಗು, ವಿಶೇಷನಾಗು ಅಂತ. ದಾಸನಾಗುವುದು ಅಂತಂದರೆ ಸಾಮಾನ್ಯನಾಗೋದಲ್ಲ, ನೀನು ದಾಸನಾಗೋದು ಅಂದರೆ ಸ್ಪೆಷಲ್ ಆಗೋದು ಅಂತ. ಹಾಗಾಗಿ ಈ ದಾಸತ್ವದಲ್ಲಿರುವ
ವಿಶೇಷತ್ವ ಇದೆಯಲ್ಲ, ಇದು ಯಾವ ರೀತಿಯದು? ಅಥವಾ ಈ ಥರದ ಒಂದು ಬದಲಾವಣೆಯಲ್ಲೇ ಇರುವಂಥ ಈ ನಮ್ಮ ಕಾಲಕ್ಕೆ ಬಹಳ ಮುಖ್ಯವಾದ ಒಂದು ಪರಿವರ್ತನೆಯ ರೂಪಕ ಇದೆಯಲ್ಲ, ಇದು ಬಹಳ ಪ್ರಧಾನ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾವು ಇವತ್ತು ಕಟ್ಟಿಕೊಳ್ಳಬೇಕಾದ ಪುರಂದರದಾಸರು ಬಹಳ ಪ್ರಧಾನವಾಗಿ ಏನಪ್ಪ ಅಂತಂದರೆ, ಯಾವ ಬಗೆಯ ನಾಯಕತ್ವದಿಂದ ಯಾವ ಬಗೆಯ ದಾಸತ್ವಕ್ಕೆ ಹೋದರು, ಮತ್ತು ಹೀಗೆ ಹೋಗುವಿಕೆಯಲ್ಲಿ ಅವರ ಹಾಡುವಿಕೆ ಇದೆಯಲ್ಲ, ಅವರು ಏನನ್ನು ಹಾಡಿದ್ರು, ಯಾಕೆ ಹಾಡಿದ್ರು, ಹೇಗೆ ಹಾಡಿದ್ರು, ಮತ್ತು ಮುಖ್ಯವಾಗಿ ಆ ಹಾಡು ಅನ್ನುವಂಥ ಒಂದು ಧಾತು, ಆ ಹಾಡು ಅನ್ನುವಂಥ ಒಂದು ಅಸ್ತಿತ್ವ ಅಂತ ಅನ್ನೋದಿದೆಯಲ್ಲ, ಈ ಸಂಚಾರದಲ್ಲಿ ಯಾವ ಪಾತ್ರವನ್ನು ವಹಿಸ್ತು ಅಂತ ಅನ್ನೋದು ಬಹಳ ಮುಖ್ಯ ಅಂತ ಅಂದ್ಕೊಳ್ತೀನಿ. ಸೊ ಹೀಗಾಗಿ ತೀರಾ ಔಟ್ ಆಫ್ ಪ್ಲೇಸ್ ಅಂತ ಅಂದ್ಕೊಳ್ಳದೆ ಇದ್ದರೆ, ಈ ಮೊದಲಿಗೆ ನನಗೆ ನಮ್ಮ ಸೂರಂ ಯಕ್ಕುಂಡಿಯವರ ಒಂದು ಕವಿತೆಯನ್ನು ಓದಿ ಪುರಂದರದಾಸರ ಹಾಡಿನ ಹಾದಿಯ ಜೊತೆಯಲ್ಲಿ ಸಾಗಬಹುದು ಅಂತ ಅಂದ್ಕೊಳ್ತೇನೆ. ಈ ಪದ್ಯದ ಹೆಸರು ಅತಿಥಿ ಅಂತ. ಬಹಳ ಜನ ಓದಿರ್ತೀರಿ, ಆದರೆ ಇವತ್ತು ಇದನ್ನು ಒಂದ್ಸಲ ಮೆಲ್ಕ್ ಹಾಕೋದಕ್ಕೆ, ನೆನಪು ಮಾಡ್ಕೊಳ್ಳೋದಿಕ್ಕೆ ಅಂತ. ನಾಗಲೇ ಹೇಳ್ಕೊಂಡ್ವಲ್ಲ, ಹೇಗಿದ್ದವನು ಹೇಗಾದ ಅಂತ. ಇದು ಯಾಕೆ ಅಂತಂದರೆ, ಹೇಗಿರುವವರು ನಾವು ಅಂತ ಬ್ರಾಕೆಟಲ್ಲಿ ಹೇಳ್ಬೋದು, ಹೇಗಿರುವವರು ಹೇಗೆ ಆಗಬೇಕಾಗಿದೆ ಅನ್ನುವಂಥದ್ರ ಒಂದು ಒಂದು ಪ್ರಿಮಿಸ್ ಕೂಡ ಇದರ ಹಿನ್ನೆಲೆಯಲ್ಲಿ ಇದೆ ಅಂತ ಹೇಳ್ತಾ ಈ ಕವಿತೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಕವಿತೆ ಹೆಸರು ಅತಿಥಿ ಅಂತ. ಹೀಗೆ ಪ್ರಾರಂಭ ಆಗತ್ತೆ. ಎತ್ತಿಕೋ 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 ಕರೆದು, ಒಮ್ಮೆಯಾದರೂ ಎತ್ತಿಕೋ ಕದವ ತೆರೆದು, ಅಂಬೆಗಾಲಿಡುವಂಥ ಮುದ್ದು ಮಗುವೊಂದು ಅಂಗಳದ ತುಂಬೆಲ್ಲ ಹರಿದಾಡಿ ಬಂದು, ನೋಡಿರಲು ಮುಚ್ಚಿತ್ತು ಮನೆಯ ಕದ ಕಿಟಕಿ, ಕೈಮಾಡಿ ಕರೆದಿತ್ತು ಎಲ್ಲ ಕಡೆಗೆ ಎಣುಕಿ. ಎತ್ತಿಕೋ 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 ಕರೆದು, ಒಮ್ಮೆಯಾದರೂ ಎತ್ತಿಕೋ ಕದವ ತೆರೆದು. ಮಗು ಕರೀತಾ ಇದೆ, ಆದರೆ ಅದು ಯಾರನ್ನ ಕರೀತಾ ಇದೆಯೋ ಆತ ಏನು ಮಾಡ್ತಾ ಇದ್ದಾನೆ ಅಂದರೆ, ಇಲ್ಲಿ ಅರಮನೆಯೊಳಗೆ ನೆಲಮನೆಯೊಳವಿತು, ಹಿಡಿಸಲಾರದ ಹಣದ ಹಿಗ್ಗಿನಲ್ಲಿ ಮರೆತು, 9 ಕೊಪ್ಪರಿಗೆ ನಾಣ್ಯಗಳ ನೋಡಿ, ಒಂದೊಂದೇ ನಾಣ್ಯವನ್ನು ತೆರೆದು ಮುದ್ದಾಡಿ. ಆ ಇನ್ವಾಲ್ವ್ಮೆಂಟ್ ಗಮನಿಸಬೇಕು. 9 ಕೊಪ್ಪರಿಕೆ ಇದೆ, ಆದರೆ ಒಂದೊಂದು ನಾಣ್ಯನೂ ಅವನು ಬಹಳ ಇಂಪಾರ್ಟೆಂಟ್ ಅಂತೆ. ಒಂದೊಂದೇ ನಾಣ್ಯವನ್ನು ತೆರೆದು ನಾಣ್ಯವನ್ನು ಮುದ್ದಾಡ್ತಾ ಇದ್ದಾನೆ. ಹೊರಗಡೆ ಮಗು ಇದೆ, ಅದೆರಡು ವ್ಯತ್ಯಾಸ ಗಮನಿಸಬೇಕು. ಒಂದೊಂದೇ ನಾಣ್ಯವನ್ನು ತೆರೆದು ಮುದ್ದಾಡಿ, ಉದಯಾಸ್ತಮಾನಗಳ ಕೊಳಗದೊಳಗೆ ಅಳೆದು, ಆಯುಷ್ಯ ರಾಶಿಯನ್ನು ಒಂದು ಕಡೆಗೆಳೆದು, ಸೂರ್ಯ ಚಂದ್ರರ ದೀಪ ಉರಿದರೂ ಕಾಣದು, ಅಂಬೆಗಾಲಿಡುವ ಮಗು ಕರೆದರೂ ಕೇಳದು. ಕವಿ ಹೇಳ್ತಾನೆ, ಒಂದು ಚಿನ್ನದ ಜೇಡ ಕಟ್ಟಿದರೆ ಬಲೆಯ, ಕೊಳ್ಳಲಾರದೆ ಅಂತರಾತ್ಮನಿಗೂ ಬಲಿಯ. ಒಮ್ಮೆ ಮೈ ತುಂಬಿದರೆ ಚಿನ್ನದ ಉನ್ಮಾದ, ಕೇಳಬಲ್ಲದೆ ಮಗುವು ಕರೆವ ಆರ್ತನಾದ. ತಡೆಯಲಾರದೆ ಒಮ್ಮೆ ಮನೆಯ ಯಜಮಾನಿ, ಹೇಳಿದಳು ಗಂಡನಿಗೆ ನಿಮಗೆಂಥ ಗ್ಲಾನಿ. ನಾವು ಸಾಮಾನ್ಯವಾಗಿ ಶ್ರೀನಿವಾಸ ನಾಯಕನ ಕಥೆಯಲ್ಲಿ ಬರುವಂಥ ಹೆಂಡತಿಯ ಪಾತ್ರವನ್ನು ಗಮನಿಸಿದ್ದೇವೆ. ಅದು ಬೇರೆ ರೀತಿಯಲ್ಲೇ ಇದೆ, ಮೂಗುತಿಯ ಕಥೆ ಇದೆ. ಆದರೆ ಇಲ್ಲಿ ಕವಿ ಆ ಒಂದು ವಿಚಾರವನ್ನು ಬೇರೆ ಇನ್ನೊಂದು ರೀತಿಯಲ್ಲಿ ಒಂದು ಸಾಂಕೇತಿಕವಾಗಿ ತರ್ತಾ ಇದ್ದಾರೆ. ಇಲ್ಲಿ ಹೆಂಡತಿ ಹೇಳ್ತಾ ಇದ್ದಾಳೆ, ಹಗಲಿರುಳು ಕರೆಯುತ್ತಿದೆ ಮುದ್ದು ಮಗುವೊಂದು, ಕರೆದುಕೊಳ್ಳಿ ಒಳಗೆ ಬರುವೆ ನಾನೆಂದು, ಅಂಬೆಗಾಲಿಕ್ಕುತ್ತಿದೆ ಅಂಗಳದಿ ಬಂದು, ಕುಳಿತಲ್ಲಿ ನಿಂತಲ್ಲಿ ಕೇಳುತ್ತಿದೆ ಕರೆಯು, ತಿನ್ನುವಲ್ಲಿ ಉಣುವಲ್ಲಿ ಅದರದೇ ಮೊರೆಯು, ಒಂದು ಸಲವಾದರೂ ಬಾಗಿಲವ ತೆರೆದು, ಎತ್ತಿಕೊಳ್ಳಿರೆ ಮಗುವ ಮನೆಯೊಳಗೆ ಕರೆದು. ಹೆಂಡತಿ ಸಂತತಿ ಸಾವಿರವಾಗಲಿ ಅಂತ ದಾಸರು ಆಮೇಲೆ ಹಾಡಿದ್ರಲ್ಲ, ಇಲ್ಲಿ ಹೆಂಡತಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾಳೆ, ಹೇಳ್ತಾ ಇದ್ದಾಳೆ. ಎಷ್ಟು ಹೇಳಿರಬೇಕು, ಕೊನೆಗೊಮ್ಮೆ ಯಜಮಾನ ಬಾಗಿಲಿಗೆ ಬಂದು, ಕರೆದುಕೊಳ್ಳುವೆ ಮಗುವ ಮನೆಯೊಳಗೆ ಎಂದು, ಕದವ ತೆರೆಯಲು ಕಾಣಲಿಲ್ಲ ಮಗು ಹೊರಗೆ. ಶ್ರುತಿ ಹಿಡಿದ ತಂಬೂರಿ ಇತ್ತು ಬಾಗಿಲಿಗೆ. ರೂಪಕ ಬಹಳ ಸ್ಪಷ್ಟವಾಗಿದೆ ಅಲ್ಲಿ. ನುಡಿಯ ತೊಡಗಿತು ಮೆಲ್ಲನೆ, ಎತ್ತಿಕೋ ಎತ್ತು
ಒಮ್ಮೆಯಾದರೂ ಕೈಯೊಳೆತ್ತಿಕೋ ಎತ್ತು. ಹೊರಗಿರುವ ತಂಬೂರಿ ಎತ್ತಿದನು ನೋಡಿ, ಹಿಡಿಸಲಾರದ ಹಿಗ್ಗು ಹೃದಯದಲ್ಲಿ ಮೂಡಿ, ನಾದಲೋಕದ ಅತಿಥಿ ಬರಲು ಮನೆಯೊಳಗೆ, ಮರುದಿನವೇ ಯಜಮಾನ ನಡೆದಿದ್ದ ಹೊರಗೆ. ಬಂದರೆ ಬರಬೇಕಪ್ಪ ಇಂಥ ಅತಿಥಿಗಳು. ಅವನು ಒಳಗೆ ಬಂದನಂತೆ, ಇವನು ಹೊರಗೆ ಹೊರಟನಂತೆ. ಬರೀ ಹೊರಗೆ ಹೊರಟ ಅಂತ ಅಷ್ಟೇ ಅಲ್ಲ, ನೆಲ ಮನೆಯೊಳಗೆ 9 ಕೊಪ್ಪರಿಗೆ ನಾಣ್ಯಗಳೆಲ್ಲ ನಾವು ಎಷ್ಟು ಕಷ್ಟಪಟ್ಟು ಕೂಡಿಟ್ಟಿದ್ದಾನೆ ನೋಡಿ ಹೊರಗೆ. ಮರುದಿನವೇ ಯಜಮಾನ ನಡೆದಿದ್ದ ಹೊರಗೆ, 9 ಕೊಪ್ಪರಿಗೆ ಹಾಡುಗಳ ಸುರಿದು ಪರಮಾತ್ಮ ಗರ್ಪಿಸಿದನು ಎಲ್ಲ ಕಡೆಗಲೆದು. 9 ಕೊಪ್ಪರಿಗೆ ನಾಣ್ಯಗಳಿದ್ವು ಶ್ರೀನಿವಾಸ ನಾಯಕನಿಗೆ, ಆದರೆ ಅವು 9 ಕೊಪ್ಪರಿಗೆ ಹಾಡುಗಳಾದವು ಅನ್ನುವುದಿದೆಯಲ್ಲ. ಹೀಗಾಗಿ ಕೊಪ್ಪರಿಗೆ ನಾಣ್ಯಗಳಿಂದ ಹಾಡುಗಳಾಗಿ ಮಾಡಿಕೊಂಡದ್ದು, ಮನೆಯ ಒಳಗಿನಿಂದ ಮನೆಯ ಹೊರಕ್ಕೆ ಬಂದಿದ್ದು ಬಹುಶಃ ಇವತ್ತು ನಮಗೆ ಬೇಕಾದ ದಾಸರು ದಾಸತ್ವ ಅನ್ನುವಂಥದ್ದು. ಯಾಕೆ ಅಂತಂದರೆ ಇಲ್ಲಿ ಬಹಳ ಪ್ರಧಾನವಾಗಿ ದಾಸರು ಹಾಡಿದ ಹಾದಿ ಅಂತೂ ಬಹಳ ಸುಗಮವಾಗಿ ಏನೂ ಇರಲಿಲ್ಲ ಅಂತ ಅಂದ್ಕೊಳ್ಬೇಕಾಗಿದೆ. ಯಾಕೆ ಅಂತಂದರೆ ನಮ್ಮ ಜನ ಎಂಥವರು ಅಂತಂದರೆ, ದಾಸರು ಇದನ್ನೆಲ್ಲವನ್ನು ಬಿಟ್ಟು ಬಂದಾಗ ಬಹುಶಃ ಅಂದ್ಕೊಂಡಿರಬೇಕು, ಛೇ ಪಾಪ ಹೀಗಾಗಬಾರ್ದಾಗಿತ್ತು ಅಂತ. ಒಂದು ಕಾಲದ ತುಂಬ ಚೆನ್ನಾಗಿದ್ದರಂತೀರಿ ಅವರು, ಅಯ್ಯೋ ನಿಮ್ಗೆ ಗೊತ್ತಿಲ್ವಾ ಅಲ್ಲೆಲ್ಲ ಇದ್ರಲ್ಲ ಅವರೇ ಇವರು. ಆದರೆ ಅದು ಏನಾಯ್ತೋ ಏನೋ ನೋಡಿ, ಅವತ್ತು ಯಾವ ಕಾಲದಲ್ಲಿ ಯಾವ ಕ್ಷಣದಲ್ಲಿ ಆ ತಂಬೂರಿಯನ್ನು ಹಿಡಿದನೋ, ತಂಬೂರಿ ಹಿಡ್ಕೊಂಡು ಅಲಿತಾ ಇದ್ದಾನೆ, ಭಿಕ್ಷೆ ಬೇಡ್ತಾ ಇದ್ದಾನೆ, ಅದೇ ತಾನೇ ಕಾಣುವಂಥದ್ದು. ಪಾಪ ಹೀಗಾಗಬಾರ್ದಾಗಿತ್ತು ಅಂತ. ಇಂಥ ಬಡತನವನ್ನು ಇವ್ರು ಯಾಕೆ ತಂದ್ಕೊಳ್ಬೇಕಾಗಿತ್ತು? ಯಾಕೆಂತಂದರೆ ಯಾರು ಎಲ್ಲಿಂದ ಎಲ್ಲಿಗೆ ಬರಬೇಕಾಗಿತ್ತು ಅದರ ವಿರುದ್ಧವಾದ ಚಲನೆ ಇದೆ ಇಲ್ಲಿ. ಹಾಗೆ ನೋಡಿದ್ರೆ ಎಲ್ಲ ಮಹಾತ್ಮರಲ್ಲೂ ಕಾಣೋದು ಅದೇನೆ. ಬುದ್ಧನಂತವರಲ್ಲೂ ಕೂಡ ಅರಮನೆಯಿಂದ ಕಾಡಿಗೆ, ಯಾಕೆಂದರೆ ನಾವು ಕಾಡಿನಿಂದ ಅರಮನೆಗೆ ಹೋಗೋದಕ್ಕೆ ಹಂಬಲಿಸ್ತಾ ಇದ್ರೆ ಅವನು ಅರಮನೆಯಿಂದ ಕಾಡಿಗೆ ಬರೋದಿದೆಯಲ್ಲ. ಹಾಗಾಗಿ ಅಂದ್ಕೊಂಡಿರಬೇಕು ಪಾಪ ಛೇ ಇಂಥ ಬಡತನ ಅಂತ. ಆಗಲೂ ಕೂಡ ದಾಸರು ಇನ್ನೊಬ್ಬರಿಗೆ ಮಾತ್ರ ಅಲ್ಲ ತಮಗೂ ಹೇಳ್ಕೊಂಡಿರಬೇಕು, ನಾನೇಕೆ ಬಡವನು ನಾನೇಕೆ ಪರದೇಶಿ, ಶ್ರೀನಿಧೇ ಹರಿಯನಗೆ ನೀನಿರುವ ತನಕ. ಮತ್ತಿಲ್ಲಿ ಗಮನಿಸಬೇಕಾದೇನಪ್ಪ ಅಂದರೆ, ಅವರು ತಮ್ಮ ಹರಿಯನ್ನು ಶ್ರೀನಿಧೇ ಹರಿ ಅಂತ ಕರೀತಾ ಇರೋದು ಕೂಡ ಬಹಳ ಮುಖ್ಯ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಮಗೆ ನಿಧಿ ಯಾವುದು ನಿಧಿ ಅಂದರೆ ಶ್ರೀ ಅನ್ನುವಂಥದ್ದು ನಿಧಿ. ನಾವು ಶ್ರೀ ಅನ್ನೋದನ್ನು ಹಣ ಅಂತ ಅಂದ್ಕೊಳ್ತೀವಿ, ಅದು ತುಂಬ ಸರಳವಾದ ಅರ್ಥ ಬಿಡಿ. ನಮ್ಮ ಹಣವೆಲ್ಲ ಶ್ರೀ ಆಗಿರುತ್ತೋ ಬಿಡುತ್ತೋ ಅದು ಬೇರೆ ವಿಚಾರ. ಆದರೆ ಈ ಶ್ರೀಗೆ ನಿಧಿ ಅಂತ ಯಾವುದಾದ್ರೂ ಒಂದು ಇದ್ದರೆ ಅದು ಹರಿ. ಆದ್ದರಿಂದ ಶ್ರೀಗೂ ನಿಧಿಯಾಗಿರುವಂಥ ಹರಿ ನನ್ನ ಹತ್ರ ಇರೋವಾಗ ನಾನೇಕೆ ಬಡವನು ನಾನೇಕೆ ಪರದೇಶಿ. ಹಾಗಾಗಿ ಇನ್ನೊಂದು ಬೇರೊಂದು ಬಗೆಯ ಶ್ರೀಮಂತಿಕೆ ಇದೆಯಲ್ಲ, ಈ ಶ್ರೀಮಂತಿಕೆಯನ್ನು ತೋರಿಸಿದವರು ಬಹುಶಃ ಇವತ್ತು ನಾವು ಹುಡುಕ್ತಾ ಇರೋದು ಕೂಡ, ಈಗ ನಾವು ತುಂಬ ಶ್ರೀಮಂತಿಕೆ ಯಾವುದೋ ಒಂದು ಉತ್ತುಂಗದಲ್ಲಿ ಬೇರೆ ಬೇರೆ ಥರದನ್ನು ನಾವು ಕಂಡುಕೊಳ್ತಾ ಇದ್ದೀವಿ, ಅನ್ವೇಷಣೆ ಮಾಡ್ತಾ ಇದ್ದೀವಿ. ಆದರೆ ಇಷ್ಟೆಲ್ಲದರ ನಡುವೆ ನಾವು ಕಳ್ಕೊಂಡಿರುವಂಥದ್ದೇನಪ್ಪ ಅಂದರೆ ಹಾಡನ್ನು. ಸೊ ಹಾಗಾಗಿ ನಮಗೆ ವೈಯಕ್ತಿಕವಾಗಲಿ ಸಾಮೂಹಿಕವಾಗಲಿ ಹಾಡು ಬೇಕಾದರೆ ನಾವು ಕ್ರಮಿಸಬೇಕಾದ ದಾರಿ ಯಾವುದು ಅಂತ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಒಂದು ಪ್ರಯೋಗವನ್ನೇ ಆ ಬದುಕಿನಲ್ಲಿ ಮಾಡಿದ್ರು ಅನ್ನುವಂಥದ್ದು. ಇಷ್ಟರ ಮೇಲೆ ಗಮನಿಸಬೇಕಾದ್ದು, ಪುರಂದರದಾಸರು ಯಾವ ಸನ್ನಿವೇಶದಲ್ಲಿ ಹಾಡಿದ್ರೋ ಆ ಸನ್ನಿವೇಶ ಅನ್ನುವಂಥದ್ದು ತೀರಾ ಸರಳ ರೇಖಾತ್ಮಕವಾಗಿರುವಂಥ ತುಂಬ ಸುಲಭವಾದದ್ದೇನೂ ಅಲ್ಲ. ಯಾಕೆಂತಂದರೆ ಆ ಸನ್ನಿವೇಶಕ್ಕೆ, ಆ ಕಾಂಟೆಕ್ಸ್ಟ್, ಆ ಸಂದರ್ಭಕ್ಕೆ ಒಂದು ತಾತ್ವಿಕವಾದ ಸನ್ನಿವೇಶ ಕೂಡ ಇತ್ತು. ಯಾವುದದು ಅಂತಂದರೆ ವಾದ ವಿವಾದಗಳ ಸನ್ನಿವೇಶ. ವ್ಯಾಸಕೂಟ ದಾಸಕೂಟಗಳ ಬಗ್ಗೆ ಬೇರೆ ಏನೇ ಇರಲಿ, ಆದರೆ ಒಂದು ತಾತ್ವಿಕವಾದ ವಾದ ಮಂಡನೆ ಮತ್ತು ಖಂಡನೆ. ಮತ್ತು ಎಷ್ಟೋ ಸಂದರ್ಭದಲ್ಲಿ ಮಂಡನೆಗಿಂತ ಹೆಚ್ಚಾಗಿ ಖಂಡನೆಯೇ ಇರ್ತಾ ಇತ್ತು. ಹೀಗಿರುವಾಗ ಇಂಥ ಒಂದು ಪಂಡಿತ ಮಂಡಳಿಯ ನಡುವೆ ಹಾಡೋದು ಅಂತಂದರೆ ಹುಡುಗಾಟ ಅಲ್ಲ. ಮತ್ತು ಆ ಹಾಡನ್ನು ಯಾರು ತಾನೇ ಸ್ವೀಕಾರ ಮಾಡಬೇಕು. ಆದರೆ ಪುರಂದರದಾಸರಂಥವರು ಬಹಳ ಮುಖ್ಯವಾಗಿ ನಮಗಿಲ್ಲಿ ಮಾಡಿದ್ದೇನಪ್ಪ ಅಂತ ಅಂದರೆ, ಈ ಸಿದ್ಧಾಂತವನ್ನು, ತಾತ್ವಿಕತೆಯನ್ನು ಹಾಡು ಮಾಡುವುದು ಹೇಗೆ ಅಥವಾ ಅದನ್ನು ಹಾಡು ಆಗಿಸುವುದು ಹೇಗೆ,
ಒಬ್ಬ ಮನುಷ್ಯ ದೇವರ ಜೊತೆಯಲ್ಲಿ ಮಾತಾಡಿದ್ರೆ ಅದು ಹೇಗಿರಬಹುದು ಅಂತ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಪಂಡಿತ ಮಂಡಳಿಯಲ್ಲಿ ಒಂದು ಸೋಗಿನ ವೇದಾಂತ ಕೂಡ ಇತ್ತು. ಅದರಲ್ಲಿ ಭಾಗವತದಲ್ಲಿ ಅದರ ಉಲ್ಲೇಖ ಅನ್ನುವಂಥದ್ದು ಇದೆ. ಏನದು ಅಂತಂದ್ರೆ, ಈ ಭಕ್ತಿ ಅನ್ನೋದು, ಭಜನೆ ಅನ್ನುವಂಥದ್ದು, ಹಾಡು ಅನ್ನುವಂಥದ್ದು, ಇದೆಲ್ಲ ಒಂಥರದಲ್ಲಿ ಬಾಲಬುದ್ಧಿಯವರಿಗೆ ಅಂಥ ಮೆಚ್ಯೂರಿಟಿ ಪಕ್ವತೆ ಇಲ್ಲದೆ ಇರುವಂಥವರಿಗೆ ಇಂಥದ್ದೆಲ್ಲ ಇರುತ್ತೆ ಹೊರತು, ತೀರ ತುಂಬ ಪಕ್ವವಾದವರಿಗೆ, ಜ್ಞಾನಿಗಳಾದವರಿಗೆ ಧ್ಯಾನ ಇನ್ನೊಂದು ಮತ್ತೊಂದು. ಅವರು ಎಲ್ಲ ಅಣುರೇಣು ತೃಣಕಾಷ್ಟಗಳಲ್ಲಿಯೂ ಪರಿಪೂರ್ಣನಾಗಿರುವಂಥ ಭಗವಂತನ ಚಿಂತನೆಯನ್ನ ಮಾಡ್ತಾರೆಯೇ ಹೊರತು ಅವರದ್ದು ಸ್ಥಳೀಯವಾದದ್ದಲ್ಲ, ಅವರದ್ದು ಅಖಂಡವಾದದ್ದು ಅನ್ನುವಂಥದ್ದು. ಆದರೆ ಪುರಂದರದಾಸರು ಹಾಡುವುದಕ್ಕೆ ಪ್ರಾರಂಭ ಮಾಡಿದಾಗ ಆ ಹಾಡಿನ ಕೃಷ್ಣ ತತ್ವ ಅನ್ನುವಂಥದ್ದು ಇದೆಯಲ್ಲ, ಆ ಕೃಷ್ಣ ತತ್ವ ಅನ್ನುವಂಥದ್ದು ಪ್ರಧಾನವಾಗಿ ಅಪೇಕ್ಷೆ ಮಾಡುವಂಥದ್ದೇ ಸ್ಥಳೀಯತೆಯನ್ನ, ಲೋಕಲ್ ಆಗಿರುವಂಥದ್ದನ್ನ. ಅದು ಎಲ್ಲೋ ಆಕಾಶದಲ್ಲಿ ವಿಹರಿಸುವಂಥದ್ದು ಅಲ್ಲ, ಇಲ್ಲಿ ಇರುವಂಥದ್ದು. ಹೀಗಾಗಿ ಆ ಒಂದು ಸವಾಲು ಇದೆಯಲ್ಲ, ಅಯ್ಯೋ ಬಿಡ್ರಿ, ಇವರು ದೇವರಿಗೆ ಇವರು ಏನೋ ಹೇಳ್ತಾರೆ, ಆದರೆ ಇವರಿಗೆಲ್ಲ, ಈ ದಾಸರಿಗೆ ಇವರಿಗೆಲ್ಲ ಹಾಡೋರಿಗೆಲ್ಲ ಎಲ್ಲಿ ಸಿಗ್ತಾನೆ ಆತ? ಅವನು ಯಾರಿಗೂ ಸಿಗದೇ ಇರುವಂಥವನು. ಮತ್ತೆ ಹಾಗೆ ಸಿಗದೇ ಇರುವಂಥದ್ದೇ ಅದರ ವಿಶೇಷ ಅಂತ ಅನ್ಕೊಳ್ತಾ ಇರುವಾಗ ದಾಸರ ಸ್ಟೇಟ್ಮೆಂಟ್ ಇದೆಯಲ್ಲ, ದಾಸರ ಒಂದು ಹೇಳಿಕೆ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ, ಹಾಡುವುದು ಯಾಕೆ ಅಂತಂದ್ರೆ ಆಡಿಸುವುದಕ್ಕೆ. ಹಾಡು ಯಾವುದನ್ನು ಬೇಕಾದರೂ ಆಡಿಸತ್ತೆ. ಆಡಿಸತ್ತೆ ಅಂದ್ರೆ ಆಟವಾಡಿಸತ್ತೆ, ಆಟವಾಡಿಸತ್ತೆ, ಮತ್ತೆ ಆಟದಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಮಾಡುತ್ತೆ. ಹಾಗಾಗಿಯೇ ಜಗದುದ್ಧಾರನ ಆಡಿಸಿದಳೆ ಯಶೋದೆ ಅನ್ನುವಂಥದ್ದು ಈ ಥರದ ಒಂದು ಪಂಡಿತ ಮಂಡಳಿಯ ಪೂರ್ವ ಪಕ್ಷ ಇದೆಯಲ್ಲ, ಇದನ್ನೆಲ್ಲ ಆಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಒಂದು ರೀತಿಯ ಉತ್ತರವೋ ಅಂತೂ ಕೂಡ ಹೇಳಬೇಕು. ಯಾಕೆ ಅಂತಂದ್ರೆ ಅವ್ರು ಹೇಳ್ತಾ ಇದ್ರಲ್ಲ, ಇದೆಲ್ಲ ಯಾರಿಗೂ ಸಿಗುವಂಥದ್ದಲ್ಲ, ಅದೆಲ್ಲ ಕೂಡ ಅತ್ಯತಿಷ್ಠ ದಶಾಂಗುಲಂ ಅಲ್ವೇ. ಆದರೆ ಅಂಥದ್ದು ಕೂಡ ಇಲ್ಲಿ ಗಮನಿಸಬೇಕು. ಏನಪ್ಪಾ ಅಂದ್ರೆ, ನಿಗಮಕ್ಕೆ ನಿಲುಕಾದ ಅಗಣಿತ ಮಹಿಮಾನ, ಅಣೋರಣೀಯನ, ಮಹತೋಮಹೀಯನ, ಅಪ್ರಮೇಯನ ಆಡಿಸಿದಳೆ ಯಶೋದೆ. ಹಾಗಾಗಿ ಯಾವುದನ್ನ ಆಡಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಂತಂದ್ರು, ಆಡಿಸುವುದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅದರರ್ಥ ಹಾಡುವುದಕ್ಕೂ ಸಾಧ್ಯ ಇಲ್ಲ ಅಂತ. ಹಾಡುವುದಕ್ಕೂ ನಿಲುಕದೇ ಇರುವಂಥದ್ದು ಅಂತಂದ್ರು, ಅದನ್ನ ಹಾಡಿನ ಎಲ್ಲೆಯ ಒಳಗೆ ತಂದದ್ದು ಇದೆಯಲ್ಲ, ಇದನ್ನು ಆಡಿಸುವುದಕ್ಕೆ ಮತ್ತೆ ಹಾಡಿಸುವುದಕ್ಕೆ. ಮತ್ತೆ ಇಲ್ಲಿ ಆಡಿಸಿದ್ದು ಯಶೋದೆ ಮಾತ್ರ ಅಲ್ಲ, ದಾಸರೂ ಕೂಡ. ಆದ್ರಿಂದ ದಾಸರು ಆಡಿಸಿದ್ದರಿಂದಲೇ ಯಶೋದೆಯೂ ಆಡಿಸಿದ್ದಳು. ಇದರ ಮುಂದೆ ನೋಡ್ತೀವಿ. ಹಾಗಾಗಿ ಇಲ್ಲಿ ಒಂದು ರೀತಿಯ ದಾಸರ ಇಡೀ ಒಂದು ಅದರ ರಚನೆಯ ಹಿಂಭಾಗದಲ್ಲೇ ಇರುವಂತಹದ್ದು ಏನಪ್ಪಾ ಅಂತಂದ್ರೆ, ನಾವು ಯಾವುದನ್ನ ತಾತ್ವಿಕತೆ ಅಂತ ಅನ್ಕೊಳ್ತೀವೋ ಅಥವಾ ಅನುಭವ ಅಂತ ಅನ್ಕೊಳ್ತೀವೋ ಅದು ಕೇವಲ ವಾದದ ವಸ್ತು ಆಗಬಾರದು, ಖಂಡನ ಮಂಡನೆಗಳ ಸಂಗತಿ ಆಗಬಾರದು, ಅದು ವೈಯಕ್ತಿಕವಾದ ಅನುಭವದಲ್ಲಿ ನಿಜ ಆಗಬೇಕು ಅಂತ. ಭಾಗವತದಲ್ಲಿ ಆ ಸನ್ನಿವೇಶ ಬರುತ್ತೆ. ಕೃಷ್ಣ ಮತ್ತೆ ಅವನ ಸ್ನೇಹಿತರೆಲ್ಲರೂ ಕೂಡ ಹೀಗೇನೆ ಹೋಗ್ತಾ ಇದ್ದಾಗ ಅವರು ಹಸಿವೆ ಆಗ್ತಾ ಇದೆ ಅಂತ ಅಂದಾಗ ಆಗ ಕೃಷ್ಣ ಹೇಳದನಂತೆ, ಅಲ್ಲಿ ಹೋಗಿ ಗೋಪಿಕಾ ಸ್ತ್ರೀಯರ ಅವರೆಲ್ಲ ಮನೆಗಳಿದೆ ಅಂತ. ಆದರೆ ಇವರೆಲ್ಲನೂ ಹೋಗಿ ಅವರನ್ನು ಕೇಳದೆ ಅವರ ಯಜಮಾನರನ್ನು ಕೇಳಿದ್ರಂತೆ, ಏನಾದರೂ ತಿನ್ನೋದು ಕೊಡೆ ಅಂತ. ಅವ್ರು ಹೇಳಿದ್ರು, ಇಲ್ಲ ಇಲ್ಲ ಹಾಗೆಲ್ಲ ಕೊಡಕ್ಕೆ ಸಾಧ್ಯ ಇಲ್ಲ, ಇನ್ನು ಪೂಜೆ ಆಗಿಲ್ಲ, ನೈವೇದ್ಯ ಆಗಿಲ್ಲ, ಹಾಗೆ ಅಂತೆಲ್ಲ ಹೇಳಿ ಕಳಿಸ್ಬಿಟ್ರು. ಆಗ ಅವರೆಲ್ಲ ಬಂದು, ಇಲ್ಲ ಕೃಷ್ಣ ನಮಗೇನು ತಿನ್ನಕ್ಕೆ ಸಿಗ್ಲಿಲ್ಲ ಅಂದಾಗ, ಯಾರನ್ನು ಕೇಳಿದ್ರಿ? ಇಲ್ಲ ಇಲ್ಲ ಅಲ್ಲಿ ಪೂಜೆ ಮಾಡ್ತಾ ಇದ್ದ ಮಡಿವಂತರನ್ನು ಕೇಳಿ. ಅಯ್ಯೋ ಅವ್ರನ್ನ ಯಾಕೆ ಕೇಳಿದ್ರಿ? ನೀವು ಹೋಗಿ ಅವರ ಶ್ರೀಮತಿಯವರಂತಾನೆ ಕೇಳಬೇಕಾದ್ದು. ಹಾಗಾಗಿ ಇಲ್ಲಿ ಗಮನಿಸಬೇಕಾದೇನಪ್ಪ ಅಂತಂದ್ರೆ, ಭಕ್ತಿಯಲ್ಲಿ ಇರುವ ಈ ಹೆಣ್ಣುತನ ಇದೆಯಲ್ಲ ಅದು ಬಹಳ ಮುಖ್ಯ. ಆದ್ರಿಂದ ಇಲ್ಲಿ ಎಲ್ಲೋ ಒಂದ್ ಕಡೆ ದಾಸರು ಹಾಡುವಾಗ ಅವರು ಎದುರು ಬದರಾಗೋದು ಯಾವುದಕ್ಕೆ ಅಂತಂದ್ರೆ, ಎಲ್ಲವನ್ನೂ ನೋಡಿದ್ವಿ, ಎಲ್ಲವನ್ನೂ ಕಂಡ್ವಿ, ಎಲ್ಲವನ್ನೂ ಪಡ್ಕೊಂಡ್ವಿ ಅಂತ ಬಹಳ ದೊಡ್ಡ ನೆಲೆಯಲ್ಲಿ ಹೇಳ್ತಾ ಇದ್ರು ಕೂಡ ಏನನ್ನೂ ಕಾಣದೇ ಇರುವಂತಹ ಒಂದು ಶೂನ್ಯತೆ ಇದೆಯಲ್ಲ, ಖಾಲಿತನ ಅನ್ನೋದಿದೆಯಲ್ಲ, ಅದನ್ನ ಒಂಥರದಲ್ಲಿ ಅವರು ಅದನ್ನ ಸಾಹಿತ್ಯ ಮಾಡೋದಿದೆಯಲ್ಲ, ಅಂದ್ರೆ ಸಿದ್ಧಾಂತವನ್ನ ಸಾಹಿತ್ಯವನ್ನಾಗಿ ಮಾಡುವಂತಹದ್ದು, ಅದನ್ನು ಬಹಳ ಪುರಂದರದಾಸರಂಥವರು ಬಹಳ ನೇರವಾಗಿ ಎದುರಿಸೋದಕ್ಕೆ ನಿದರ್ಶನ ಇದೆ. ಅದು ಅವರ ಒಂದು ಬಹಳ ಪ್ರಸಿದ್ಧವಾದ ಕೀರ್ತನೆ ಇದೆ, ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ. ಸಾಮಾನ್ಯವಾಗಿ ಈ ಕೀರ್ತನೆಗೆ ಆಮೇಲೆ ಬರ್ತೀನಿ ಮತ್ತೆ ಅದರ ಬೇರೆ ಬೇರೆ ನೆಲೆಗಳಿಗೆ. ಆದರೆ ಇಲ್ಲಿ ಕಂಡುಕೊಳ್ಬೇಕಾದೇನಪ್ಪ ಅಂದ್ರೆ, ಇಲ್ಲಿ ಒಂದು ಜ್ಞಾನದ ಹುಮ್ಮು ಇದೆ. ನಾವು ಏನು ಬೇಕಾದರೂ ನೋಡ್ತೀವಿ, ಏನು ಬೇಕಾದರೂ ಪಡ್ಕೊಳ್ತೀವಿ ಅನ್ನುವಂಥದ್ದು. ಅಫ್ಕೋರ್ಸ್ ಆ ಜ್ಞಾನ ಯಾವುದಪ್ಪ ಅಂತಂದ್ರೆ ಗ್ರಂಥಾಲಯವನ್ನು ಆಧರಿಸಿದ ಜ್ಞಾನ ಅನ್ನುವಂಥದ್ದನ್ನು ಇಟ್ಕೋಣ. ಇಂಥವರು ಎಂಥವ್ರಪ್ಪ ಅಂತಂದ್ರೆ, ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದ್ರಿ ಒಂದು ಪ್ರಶ್ನೆ ಕೇಳುವ ಹಾಗಿದೆ ಮೇರದಲ್ಲಿ. ಯಾಕೆ ಅಂದ್ರೆ ಇದನ್ನ ಕೇಳ್ತಾ ಇರೋದು ಯಾರನ್ನ ಅಂತಂದ್ರೆ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ.
ಈ ದೀರ್ಘವಾದ ಆ ಸಮಾಸದ ರಚನೆಯನ್ನು ಗಮನಿಸಬೇಕು. ಅವರು ಎಂಥವರಪ್ಪ ಅಂತಂದ್ರೆ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೋದು. ಅದನ್ನು ಹೇಳಬೇಕಾದ್ರೆ ಸ್ವಲ್ಪ ಉಸಿರು ಕಟ್ಕೋಬೇಕಾಗತ್ತೆ. ಅಂದರೆ ಅವರು ಬೇಕಾದಷ್ಟು ಕೊಟೇಶನ್ಗಳನ್ನು ಕೊಡಬಲ್ಲರು. ಅಣುರೇಣು ತೃಣಕಾಷ್ಟಗಳಲ್ಲಿ ಆ ಉಪನಿಷತ್ತುಗಳಲ್ಲಿ ಹೀಗೆ ಹೇಳಿದೆ, ಇನ್ನೊಂದರಲ್ಲಿ ಹೀಗೆ ಹೇಳಿದೆ, ಈ ಭಾಷ್ಯದಲ್ಲಿ ಹೀಗೆ ಹೇಳಿದೆ ಅಂತೆಲ್ಲ ಹೇಳಿ ತುಂಬ ವ್ಯಾಖ್ಯೆಗಳನ್ನು ಕೊಡುವಂಥ ಪಂಡಿತರು ಅವರು. ಇಷ್ಟೆಲ್ಲ ಹೇಳಿದ ಜಾಣರೇ, ನೀವು ಪಿಳ್ಳಂಗೋವಿಯ ಚೆಲುವ ಕೃಷ್ಣ ಇದಾನಲ್ಲ, ಇವನನ್ನು ಎಲ್ಲಿ ನೋಡಿದ್ರಿ? ನೀವೇನಾದ್ರು ನೋಡಿದ್ರ? ಆದರೆ ಇಲ್ಲಿ ಗಮನಿಸಬೇಕಾದೇನಪ್ಪ ಅಂತಂದರೆ, ಅವನು ಎಲ್ಲಿದ್ದ ಅಂತಂದರೆ ಇವರ ದೃಷ್ಟಿ ನೆಟ್ಟಿರೋದೇ ಎಲ್ಲೋ, ಆದರೆ ವಾಸ್ತವವಾಗಿ ಅವನು ಇರೋದೇ ಎಲ್ಲೋ. ಅವನು ಇರುವ ಕಡೆಗೆ ಇವರ ದೃಷ್ಟಿ ಹಾಯುವುದೇ ಇಲ್ಲ. ಯಾಕೆಂದ್ರೆ ಅವ್ರು ಹೇಳ್ತಾರೆ, ಎಲ್ಲಿ ನೋಡಿದ್ರಿ ನೀವು? ನಂದಗೋಪನ ಮಂದಿರಂಗಳ ಸಂದುಗೊಂದಿನಲ್ಲಿ, ಚಂದ ಚಂದದ ಗೋಪಬಾಲರ ವೃಂದ ವೃಂದದಲ್ಲಿ, ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲ್ಲಿ, ಅಂದದ ಕಳ ಕಂದ ಕರುಗಳ ಮಂದೆ ಮಂದೆಯಲ್ಲಿ. ಏನಾದರೂ ನೋಡಿದ್ರಾ? ಅಯ್ಯಯ್ಯೋ, ನಾವು ಅಲ್ಲಿ ನೋಡಲೇ ಇಲ್ವೇ, ನಾವೆಲ್ಲೋ ಬೇರೆ ಆಕಾಶದಲ್ಲಿ ನೋಡ್ತಾ ಇದ್ವಲ್ಲ. ಯಾಕಂದ್ರೆ ಇವರು ಈ ಜಾಣರ ದೇವರು ಯಾರಪ್ಪ ಅಂದರೆ ಅಣುರೇಣು ತೃಣಕಾಷ್ಟಗಳಲ್ಲಿಯೇ ವ್ಯಾಪಿಸ್ತಿರುವಂಥವನು. ಇಂಥ ಎಲ್ಲ ಕಡೆ ವ್ಯಾಪಿಸಿರುವಂಥವನ್ನ ನೋಡ್ತಾ 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 ಪಕ್ಕದಲ್ಲೇ ಇವನು ಹೋದ, ಅವನನ್ನು ಗಮನಿಸಲೇ ಇಲ್ಲ. ಹಾಗಾಗಿ ಇದು ಇನ್ನೊಂದು ಬಗೆಯ ವ್ಯಂಗ್ಯ ಕೂಡ ಇದೆ, ಒಂದು ವ್ಯಂಗ್ಯದ ಸೆಲೆಬ್ರೇಷನ್ ಇದೆ. ಯಾವ ಥರದ್ದು ಅಂತಂದರೆ, ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಜಾಣರೇ ಎಲ್ಲಿ ನೋಡಿದ್ರಿ? ಅಯ್ಯೋ, ನೀವೆಲ್ಲಿ ನೋಡಿದ್ರಿ? ಪಕ್ಕದಲ್ಲೇ ಹೋದ್ರು ನೋಡ್ಲಿಲ್ವಲ್ಲ ಅನ್ನುವಂಥದ್ದು ನನಗೆ ಜ್ಞಾಪಕ ಬರುತ್ತೆ. ಇದೇ ಸಭಾಂಗಣದಲ್ಲೇ ಒಂದ್ಸಲ ಸ್ವಾಮಿ ಜಗದಾತ್ಮಾನಂದರು ಗೀತೆ ಬಗ್ಗೆ ಮಾತಾಡ್ತಾ ಇದ್ರು. ಗೀತೆ ಬಗ್ಗೆ ಮಾತಾಡುವಾಗ ಅವರೊಂದು ಕತೆ ಹೇಳಿದರು. ಒಂದ್ಸಲ ಏನಾಯ್ತಂತೆ, ಯಾರೋ ಒಬ್ಬ ಖಗೋಳ ಶಾಸ್ತ್ರಜ್ಞ ಯಾವುದೋ ಒಂದು ಹಳ್ಳಿಗೆ ಹೋದನಂತೆ. ಹಳ್ಳಿಗೆ ಹೋಗ್ತಾ ಅವನು ಬೇರೆ ಆಕಾಶ ನಕ್ಷತ್ರಗಳನ್ನೆಲ್ಲ ನೋಡ್ತಾ ಹೋದಾಗ ಯಾವುದೋ ಒಂದು ಹಳ್ಳಕ್ಕೆ ಬಿದ್ದುಬಿಟ್ನಂತೆ. ಹಳ್ಳಕ್ಕೆ ಬಿದ್ದಾಗ ಆ ಹಳ್ಳಿಯ ಮನುಷ್ಯ ಯಾರೊಬ್ಬ ಬಂದು ಅವನನ್ನು ಎತ್ತದನಂತೆ. ಎತ್ತಿದ ಮೇಲೆ ಇವನಿಗೆ ಒಂಥರ ಆಯ್ತಲ್ಲ, ಅವನಿಂದ ಎತ್ತಿಸ್ಕೊಳ್ಬೇಕಾಗಿ ಬಂತಲ್ಲ. ಏನು ಸ್ವಾಮಿ, ಏನು ಮಾಡ್ತಾ ಇದ್ರಿ? ಯಾರು ನೀವು? ಯಾಕೆ ಬಿದ್ರಿ ಅಂದರೆ ಅವನು ಹೇಳೋದಂತೆ, ಇಲ್ಲಯ್ಯ, ನಾನು ಖಗೋಳ ಶಾಸ್ತ್ರಜ್ಞ, ನಾನು ಆಕಾಶವನ್ನೆಲ್ಲ ಅಧ್ಯಯನ ಮಾಡ್ತಾ ಇದ್ದೆ, ಗ್ರಹಚಂದ್ರ ನಕ್ಷತ್ರ ತಾರೆಗಳನ್ನೆಲ್ಲ ನೋಡ್ತಾ ಇದ್ದೆ. ಓ, ಖಗೋಳ ಶಾಸ್ತ್ರಜ್ಞರೋ ಅಂಥೇಳಿ ಆಮೇಲೆ ಅವನ ಹಳ್ಳಿಯವನು ಹೇಳದಂತೆ, ಸ್ವಾಮಿ ಭೂಗೋಳನೂ ಒಸಿ ಓದ್ಕೊಳ್ಳಿ ಅಂತ. ಆದ್ದರಿಂದ ಜಗದಾತ್ಮಾನಂದರ ಬಾಯಲ್ಲಿ ಇದು ಹೇಳಿದ್ದು ನೆನಪು ಹಾಗೆ. ಸೊ ಹಾಗಾಗಿ ಇಲ್ಲಿ ಗಮನಿಸಬೇಕಾದೇನಪ್ಪ ಅಂತಂದರೆ, ಬಹಳ ಪ್ರಧಾನವಾಗಿ ಈ ಥರ ನಮ್ಮ ದೈವ ಯಾವುದಿದೆಯೋ, ಅನುಭವ ಅನ್ನುವಂಥದ್ದು ಯಾವುದಿದೆಯೋ, ಅದು ನಮ್ಮ ಬದುಕಿನ ಖಾಸಗಿ ವಿವರಗಳಲ್ಲಿ ಅದು ಸತ್ಯ ಆಗಬೇಕು ಅನ್ನುವಂಥದ್ದು. ಇದರ ಜೊತೆಗೆ ದಾಸರು ಎದುರಿಸಬೇಕಾಗಿರುವಂಥ ಇನ್ನೊಂದು ಸ್ಥಿತಿ ಏನಪ್ಪ ಅಂತಂದರೆ, ನೋಡಿ, ಇದೆಲ್ಲವೂ ಕೂಡ ಬಹಳ ಪ್ರಧಾನವಾಗಿ ಯಾವುದೋ ಒಂದು ಕರ್ಮಕಾಂಡದ ಹಿನ್ನೆಲೆ ಅಂತ ಇತ್ತಲ್ಲ, ಅದು ಪ್ರಧಾನವಾಗಿ ಯಾಗ ಯಜ್ಞಗಳನ್ನು ಮಾಡುವಂಥದ್ದು. ಆದರೆ ದಾಸರು ಆರಿಸಿಕೊಂಡದ್ದು ಮಾಡುವಿಕೆಯಲ್ಲ, ಸ್ಮರಣೆ, ನಾಮ. ಅದರಿಂದ ಈ ನಾಮದ ಆಯಾಮಗಳಿದೆಯಲ್ಲ, ನಾಮವನ್ನು ಇಟ್ಕೊಳ್ಳೋದು ಅಥವಾ ನಾಮವನ್ನು ನೆಚ್ಚಿಕೊಳ್ಳೋದು ಅಂದರೆ ಇಡೀ ದಾಸರ ಸಾಹಿತ್ಯವೇ ಅದು ನಾಮದ ಸಾಹಿತ್ಯ. ಆದರೆ ಈ ನಾಮದ ಸಾಹಿತ್ಯ ಅಂದ ತಕ್ಷಣ ಸಾಮಾನ್ಯವಾಗಿ ಅದನ್ನು ಒಂಥರದಲ್ಲಿ ಕಾಂಪೆನ್ಸೇಟ್ರಿ ಅಂತ ಹೇಳ್ಕೊಳ್ಳೋ ಅಂಥದ್ದಿದೆ. ಈಗಲೂ ಕೂಡ ಅಷ್ಟೇನೆ, ಯಾರನ್ನಾದರೂ ಕೂಡ ಸ್ವಲ್ಪ ವಯಸ್ಸಾದವ್ರನ್ನ ಏನಜ್ಜಿ ಹೇಗಿದ್ದೀರಿ ಅಂತಂದರೆ, ಹೂನಪ್ಪ, ಒಂದು ಕಾಲದಲ್ಲಿ ಬೇಕಾದಷ್ಟು ದಾನ ಧರ್ಮ ಯಾತ್ರೆ ತೀರ್ಥ ಎಲ್ಲ ಮಾಡ್ಕೊಂಡು ಬಂದ್ವಿ, ಆದರೆ ಈಗ ಏನೂ ಆಗಲ್ಲ, ಆ ಕಾಯಿಲೆ ಈ ಕಾಯಿಲೆ ಮೇಲೆ ಕೂತ್ಕೊಳ್ಳೋಕೆ ಹಂಗೆ ಅದರಿಂದ ಮೂಲೆಯಲ್ಲಿ ಕೂತ್ಕೊಂಡು ರಾಮಕೃಷ್ಣ ಅಂತ ಮೂಲೆಯಲ್ಲಿ ಕೂತಿದ್ದೀವಿ ಅಲ್ವಾ. ಅಂದರೆ ರಾಮಕೃಷ್ಣ ಅಂತ ಮೂಲೆಯಲ್ಲಿ ಕೂತ್ಕೊಳ್ಳೋದು ಅಂತಂದರೆ ಅದು ಬಹಳ ದುರ್ಬಲವಾದ ಸಾಧನೆ, ಅಥವಾ ಏನೂ ಮಾಡೋಕ್ಕಾಗದೇ ಇರುವಂಥವರು ದೇವರ ನಾಮಸ್ಮರಣೆಯನ್ನು ಮಾಡ್ತಾರೆ ಅನ್ನೋ ಹಾಗೆ. ಆದರೆ ದಾಸರ ಪ್ರಕಾರ ನಾಮ ಅನ್ನುವಂಥದ್ದು ಸಾಧನೆಯಲ್ಲಿ ಅಪ್ಡೇಟೆಡ್ ಸಾಧನೆ, ಲೇಟೆಸ್ಟು. ಶ್ರೀಪಾದರಾಜರು ಹೇಳಿದ್ರು, ಪುರಂದರದಾಸರು ಹೇಳ್ತಾರೆ, ಏನಪ್ಪ ಅಂದರೆ, ಧ್ಯಾನವು ಕೃತಯುಗದಿ, ಯಜ್ಞಯಾಗವು ತ್ರೇತಾಯುಗದಲ್ಲಿ, ಅರ್ಚನೆ ದ್ವಾಪರದಲ್ಲಿ, ಕೀರ್ತನೆ ಮಾತ್ರದಿ ಕಲಿಯುಗದಲ್ಲಿ ಮುಕುತಿಯ ನೀವ ಪುರಂದರ ವಿಠಲ ಇದೆಯಲ್ಲ, ಇದು ಬಹುಶಃ ಎಲ್ಲೋ ಅನ್ಸತ್ತೆ ಲೇಟೆಸ್ಟ್ ಟೆಕ್ನಾಲಜಿ ಅಂತ. ಹೌದು ತಾನೆ? ಅದು ಯಾವಾಗ ಅದೇನೋ ಬಂತು, ಇನ್ಯಾವುದೋ 2G ಬಂತು, ಇನ್ಯಾವುದೋ 3G ಬಂತು, 4G ಹಿಂಗೇನೇನೋ ಬರ್ತಾ ಇದೆಯಲ್ಲ, ಅದೆಲ್ಲ ಇತ್ತು ರೀ. ಆದ್ರಿಂದ ಇದು ದುರ್ಬಲರ ಸಾಧನೆ ಅಂತ ಅನ್ಕೊಳ್ಬೇಡಿ. ಇದು ಹೊಸ ಹೊಸ ಇನ್ನೋವೇಷನ್ಸು ವಿತ್ ನ್ಯೂ ಫೀಚರ್ಸ್ ಅಂತ ಏನೇನೋ ಕೊಡ್ತಾರಲ್ಲ. ಯಾಕೆ ಇದು ಅಂತ ಅಂದರೆ, ಇದು ಅಂತರಂಗಕ್ಕೆ ಹತ್ತಿರ ಆಗುವಂಥದ್ದು. ಇಲ್ಲಿ ನೋಡಿ, ಬಹಳ ಪ್ರಧಾನವಾಗಿ ನಾನು ತುಂಬ ಸಲ ಯೋಚನೆ ಮಾಡುವಂಥದ್ದು, ಯಾವಾಗ ಕರ್ಮಗಳಿಗೆ ನಾವು ಧರ್ಮವನ್ನು ಕಟ್ಟಿ ಹಾಕ್ತೇವೋ
ಆಗ ಅದು ಕಾಲ ಮತ್ತು ದೇಶಗಳನ್ನು, ಪಾತ್ರತ್ವವನ್ನು ಅಪೇಕ್ಷೆ ಮಾಡುವಂತಹದ್ದು. ಆದರೆ ದಾಸರು ಎಲ್ಲ ಕರ್ಮಗಳ ಜಾಗದಲ್ಲಿ ನಾಮವನ್ನು ಸಬ್ಸ್ಟಿಟ್ಯೂಟ್ ಮಾಡಿದವರು. ಯಾಕೆ ನಾಮವನ್ನು ಸಬ್ಸ್ಟಿಟ್ಯೂಟ್ ಮಾಡಿದವರು ಅಂದರೆ ಅದು ಹೆಚ್ಚು ಫಂಕ್ಷನಲ್ ಬೇಕಾಗಿರುವಂತಹದ್ದು. ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವ ಇದೆಯಲ್ಲ. ಬೇರೆ ದಿಕ್ಕಾದರೆ ನಾವು ಯಾವುದನ್ನೇ ಮಾಡಬೇಕಾದ್ರೆ ಹೆಂಗಂದ್ರೆ ಹಾಗೆ ಮಾಡುವುದನ್ನು ಹೇಗಂದ್ರೆ ಹಾಗೆ ಮಾಡೋದಿಕ್ಕೆ ಬರೋದಿಲ್ಲ. ಪಂಚಾಂಗ ತೆಗೆಸಬೇಕು, ಇನ್ನೊಂದು ಮಾಡಬೇಕು, ಅವರು ನೋಡಬೇಕು, ಇನ್ನೊಂದು ಮಾಡಬೇಕು, ಪುರೋಹಿತರು ಬರಬೇಕು, ಆ ಸಮಯಕ್ಕೆ ಶುರುವಾಗಬೇಕು, ಇಂಥ ದಿನ, ಇಂಥ ಕಾಲ, ಇಂಥ ಸಮಯ. ಆದ್ದರಿಂದ ಇದೆಲ್ಲ ಕೂಡ ಮತ್ತೆ ಕಾಲ ಮತ್ತು ದೇಶಗಳ ವ್ಯಾಪ್ತಿಯ ಒಳಗಡೆ ಎಷ್ಟು ಕಟ್ಟುಪಾಡುಗಳು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಯಾಕೋ ಮಾಡಿದ್ದು ಸರಿ ಹೋಗಲಿಲ್ಲ ಅಂತ ಆಗ್ಬಿಡುತ್ತೆ. ಆದರೆ ದಾಸರ ನಾಮದ ಮೀಮಾಂಸೆಯಲ್ಲಿ ಬರುವಂಥದ್ದೇನಪ್ಪ ಅಂದರೆ ಸ್ನಾನವನರಿಯನು, ಮೌನವನರಿಯನು, ಧ್ಯಾನವನರಿಯನೆಂದೆನಬೇಡ, ಜಾನಕಿ ವಲ್ಲಭ ದಶರಥ ನಂದನ ಗಾನ ವಿನೋದನ ನೆನೆ ಮನವೇ. ಇದೆಲ್ಲವೂ ಕೂಡ ಅಷ್ಟೇನೆ. ಅರ್ಚಿಸಲರಿಯನು, ಮೆಚ್ಚಿಸಲರಿಯನು, ತುಚ್ಛನು ನಾನೆಂದೆನಬೇಡ, ಅಚ್ಯುತಾನಂತ ಗೋವಿಂದನ ಜಪವಂದರಿಯನು, ತಪವಂದರಿಯನು. ಇದು ಯಾವುದೋ ಒಂದು ಪ್ರೊಫಿಷಿಯನ್ಸಿ, ಒಂದು ಪರಿಣತಿಯನ್ನು ಪಡೆದ ಮೇಲೆ ಹೀಗೆ ಮಾಡಬೇಕು ಅಂತ ಅಲ್ಲ. ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಮಾಡಬಹುದು. ಇಂದಿನ ದಿನವೇ ಶುಭ ದಿನವೂ ಇದೆಯಲ್ಲ ನೋಡಿ, ಎಂತೆಂಥ ಪಂಚಾಂಗಗಳೆಲ್ಲ ಬಿದ್ದು ಹೋಗ್ಬಿಡುತ್ತವೆ ಅಲ್ಲಿ. ಆದ್ದರಿಂದ ಎಷ್ಟೆಷ್ಟು ದೊಡ್ಡದಾಗಿ ಕಟ್ಟಿದ್ದು ಮಾಡಿದ್ದು ಎಲ್ಲವನ್ನೂ ಕೂಡ ಒಂದು ಸಣ್ಣ ಹೆಸರು ಹೀಗೆಲ್ಲನೂ ಮಾಡ್ತು ಅನ್ನೋದಿದೆಯಲ್ಲ. ಹಾಗಾಗಿ ಬಹಳ ಪ್ರಧಾನವಾಗಿ ಏನಪ್ಪ ಅಂತಂದರೆ ಮಾಡಿದ್ದು ಹೊರಗೆ ಆದರೆ ಸ್ಮರಣೆ ಅನ್ನುವಂಥದ್ದು ಅಂತರಂಗ. ಆಮೇಲೆ ಮಾಡುವ ಧರ್ಮದಲ್ಲಿ, ಮಾಡುವ ಕರ್ಮದಲ್ಲಿ ಮಾಡುವ ಕಾಲ ಮತ್ತು ಮಾಡದ ಕಾಲ, ಮಾಡಬಾರದ ಕಾಲ ಕೂಡ ಇರುತ್ತೆ. ಆದರೆ ಯಾವಾಗ ಇದನ್ನು ನಾಮಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಅಥವಾ ನಾಮದ ಪರ್ಯಾಯವನ್ನು ಸ್ಥಾಪನೆ ಮಾಡಿದ್ರು, ಇದನ್ನು ಯಾವಾಗ ಮಾಡಬೇಕು? ಪುರೋಹಿತರಿಂದ ಪಂಚಾಂಗ ಕೇಳ್ಕೊಂಡು ಮಾಡಬೇಕೆ? ಮುಹೂರ್ತ ಫಿಕ್ಸ್ ಮಾಡಬೇಕೆ? ಪುರೋಹಿತರನ್ನು ಗೊತ್ತು ಮಾಡ್ಕೊಳ್ಬೇಕೆ? ದಕ್ಷಿಣ ಎಲ್ಲ ರೆಡಿ ಮಾಡ್ಕೊಳ್ಬೇಕೆ? ಏನೂ ಇಲ್ಲ. ಇಷ್ಟೇನೆ. ಏನಪ್ಪ ಅಂತಂದರೆ ಕೃಷ್ಣ ಎನ್ನಬಾರದೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಬೇಸಿಕ್ ರಿಕ್ವೈರ್ಮೆಂಟ್ ಏನಪ್ಪ ಅಂತಂದರೆ ನೀನು ಮನುಷ್ಯನ, ನಿನಗೆ ನಾಲಿಗೆ ಇದೆಯಾ, ಇಷ್ಟು ಇಟ್ಕೋ ಸಾಕು ಅಂತ. ಹಾಗಾಗಿ ಈ ನಾಮದ ಸಾಧನೆ ಅನ್ನುವಂಥದ್ದು ನಮ್ಮ ಬದುಕನ್ನು ಡಿವೈಡ್ ಮಾಡುವಂಥದ್ದಲ್ಲ, ಅದು ವಿಭಾಗ ಮಾಡುವಂಥದ್ದಲ್ಲ. ಇಂಥ ಸಮಯದಲ್ಲಿ ಮಾಡಬೇಕಾದ್ದು. ಯಾಕೆಂದರೆ ನಮ್ಮ ಭಕ್ತಿಯು ಕೂಡ ಟೈಮ್ ಟೇಬಲ್ ಭಕ್ತಿನೇ ತಾನೆ. ಇಷ್ಟು ಗಂಟೆಗೆ ಇಂಥದ್ದು, 7 ಗಂಟೆಯಿಂದ 8 ಗಂಟೆಯವರೆಗೆ ಪೂಜೆ, 8 ಗಂಟೆಗೆ ಇಂಥದ್ದು, 11 ಗಂಟೆಗೆ ಇಂಥದ್ದು ಅನ್ನುವಂಥದ್ದು. ಸೊ ಆದ್ದರಿಂದ ನಮ್ಮದು ಟೈಮ್ ಟೇಬಲ್ ಭಕ್ತಿ ಕೂಡ ಆಗಿರೋದ್ರಿಂದ. ಆದರೆ ಈ ನಾಮದ ಸ್ಮರಣೆಗೆ ಅಥವಾ ನಾಮದ ಸಾಧನೆಗೆ ಇದು ಟೈಮ್ ಟೇಬಲ್ ಹಾಕ್ಕೊಳ್ಳುವಂಥದ್ದು ಅಲ್ಲ. ಅದು ಏನಾದರೂ ಆಗಿದ್ದು, ಮಲಗಿದ್ದು ಮೈ ಮುರಿದೇಳುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ, ದಾರಿಯ ನಡೆವಾಗ ಭಾರವ ಹೊಡುವಾಗ ಕೃಷ್ಣ ಎನ್ನಬಾರದೆ, ಮೇಲೆ ತಪ್ಪಿ ಮಾತನಾಡುವಾಗ ಲೊಮ್ಮೆ ಕೃಷ್ಣ ಎನ್ನಬಾರದೆ. ಹೀಗಾಗಿ ಇದು ಜೀವನದ ಯಾವ ಸಂದರ್ಭವನ್ನು, ಯಾವ ಸನ್ನಿವೇಶವನ್ನು ಹೊರತುಪಡಿಸುವುದಿಲ್ಲ. ಎಲ್ಲವನ್ನೂ ಒಳಗು ಮಾಡಿಕೊಂಡು ತನ್ನ ಪ್ರತಿಯೊಂದು ಕ್ರಿಯೆಯೂ ಕೂಡ ಸಾಧನೆ ಆಗಬೇಕು ಅನ್ನುವಂಥದ್ದು. ಆದ್ದರಿಂದಲೇ ಹೇಳ್ತಾರಲ್ಲ, ಯತಿಯಾಗಬೇಡ ನೀ ವೈರಾಗ್ಯವನ್ನೇ ಪಿಡಿದು ವ್ರತವ ಮಾಡಿದೆನೆಂಬ ಹೆಮ್ಮೆ ಬೇಡ, ಶ್ರುತಿ ಸ್ಮೃತಿಯ ನೋಡಿದೆನೆಂಬ ಚೇಷ್ಟೆಯೂ ಬೇಡ, ರತಿ ಪತಿ ಪೀತ ನಾಮ ಒಂದೇ ಸಾಕು ಮನವೇ, ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ, ಇಂದಿನ ದಿನವೇ ಶುಭ ದಿನ. ಈ ಎಲ್ಲ ದಾಸರು ಕಟ್ಟಿಕೊಟ್ಟ ನಾಮದ ಜಗತ್ತು ಯಾವ ಥರದ್ದು ಅಂತಂದರೆ ಬಹಳ ಪ್ರಧಾನವಾಗಿ ಅಲ್ಲಿ ವ್ಯಕ್ತಿಯ ಖಾಸಗಿತನ ಅನ್ನುವಂಥದ್ದು ವಿಕಾಸಗೊಳ್ಳಬೇಕೇ ಹೊರತು ಮಾಡುವಿಕೆಗಳ ಮಧ್ಯದಲ್ಲಿ ಇವನು ಕಳೆದು ಹೋಗಬಾರದು ಅನ್ನುವಂಥದ್ದಿದೆಯಲ್ಲ, ಇದು ಬಹಳ ಪ್ರಧಾನವಾದ್ದು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾದೇನಪ್ಪ ಅಂತಂದರೆ ದಾಸರ ಸಿದ್ಧಾಂತಕ್ಕೂ, ಇಲ್ಲಿ ಸಿದ್ಧಾಂತ ಅಂದರೆ ಅದನ್ನು ಒಂದು ಗ್ರಾಂಥಿಕವಾದ ಒಂದು ಅಸ್ತಿತ್ವ ಅನ್ನೋ ಹೇಳ್ತಾ ಇಲ್ಲ, ದಾಸರು ಏನನ್ನು ನಂಬಿದರೋ ಅದಕ್ಕೂ ದಾಸರು ಏನನ್ನ ಮಾಡಿದರೋ ಅದಕ್ಕೂ ಇರುವಂಥ ಸಂಬಂಧ ಇದೆಯಲ್ಲ. ಪ್ರಧಾನವಾಗಿ ಏನಪ್ಪ ಅಂತಂದರೆ ದಾಸನಾಗೋದು ಅಂತಂದರೆ ವಾಸ್ತವವಾಗಿ ನಾವು ಅಂದ್ಕೊಂಡ್ವಿ ಆಗಲೇ ದಾಸನಾಗೋದು ಅಂದರೆ ಸಾಮಾನ್ಯನಾಗೋದು ಅಂತ. ಆದರೆ ಇವ್ರ ಪ್ರಕಾರ ವಿಶೇಷನಾಗೋದು. ಆದರೆ ಬಹಳ ಪ್ರಧಾನವಾದದ್ದೇನಪ್ಪ ಅಂದರೆ ಇವರ ದಾಸತ್ವ ಯಾವ ಸ್ವರೂಪದ್ದು ಅಂತಂದರೆ ಆ ದಾಸತ್ವದಲ್ಲಿಯೇ ಒಂದು ಪ್ರಭುತ್ವ ಇದೆ. ಯಾವ ಥರದ ಪ್ರಭುತ್ವ ಅಂತಂದರೆ ನಾನು ಯಾರನ್ನೂ ಏನೂ ಕೇಳುವುದಿಲ್ಲ. ಪುತಿ ನರಸಿಂಹಾಚಾರ್ಯ ಒಂದ್ಸಲ ಒಂದು ಸಂದರ್ಶನದಲ್ಲಿ ಹೇಳಿದ ನೆನಪಿದೆ. ಏನಪ್ಪ ಅಂತಂದರೆ ಭಕ್ತಿ ಅಂತಂದರೆ ಬಂಡಾಯ ಅಂತ.
ಭಕ್ತಿ ಅಂತಂದರೆ ಎಲ್ಲವನ್ನೂ ಹಿಂಬಾಲಿಸಿಕೊಂಡು ಹೋಗುವುದಲ್ಲ. ನನಗೇನು ಬೇಡ ಕಣಯ್ಯ, ಏನಿದೆಯೋ ಅದು ನನಗಿರುತ್ತೆ ಅನ್ನುವಂಥದ್ದು. ಆದ್ದರಿಂದ ಇನ್ನೊಂದು ಕಡೆಗೆ ಈ ದಾಸತ್ವ ಅನ್ನುವಂಥದ್ದು ಹೇಗೆ ಒಂದು ಕಡೆ ಪಂಡಿತ ಮಂಡಳಿಯನ್ನು ಎದುರು ಹಾಕಿಕೊಳ್ತೋ, ಇನ್ನೊಂದು ಕಡೆ ರಾಜತ್ವವನ್ನೂ ಎದುರು ಹಾಕಿಕೊಂಡದ್ದು ಇದೆ. ಯಾಕೆಂದರೆ ದಾಸರಿಗೆ ಯಾವತ್ತೂ ಅರಮನೆ ಆಶ್ರಯ ಬೇಕು ಅಂತ ಅನ್ನಿಸಲೇ ಇಲ್ಲ. ಇದು ಬಹಳ ಪ್ರಧಾನವಾಗಿ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಅಂತ ಸವಾಲು ಹಾಕಿದ್ದು ದಾಸತ್ವ ಅನ್ನುವಂಥದ್ದು. ಹೀಗಾಗಿ ಇಲ್ಲಿ ಬಹಳ ಪ್ರಧಾನವಾದ ದಾಸ ಆಗುವುದು ಅಂತ ಅಂದರೆ ತನ್ನ ಕರ್ತೃತ್ವವನ್ನು ಬಿಟ್ಟುಕೊಡುವುದು, ನಾನು ಅಂತ ಅಲ್ಲ ಅಂತ. ವಾಸ್ತವವಾಗಿ ನೋಡಿದರೆ ಸೃಷ್ಟಿಯಲ್ಲಿ ನನ್ನ ಕರ್ತೃತ್ವ ಅನ್ನುವಂಥದ್ದು ಏನೂ ಇಲ್ಲವೇ ಇಲ್ಲ. ಆದರೆ ಕರ್ತೃತ್ವವನ್ನು ನಾವು ಆರೋಪಿಸಿಕೊಳ್ತೀವಿ, ನಾನು ಇಲ್ಲದೆ ಇದ್ದರೆ ಹೇಗೆ ಅನ್ನುವಂಥದ್ದು. ಆದ್ದರಿಂದ ಬಹಳ ಪ್ರಧಾನವಾಗಿ ಏನಪ್ಪ ಅಂತಂದರೆ ದಾಸನಾಗುವುದು ಅಂತಂದರೆ ವ್ಯಕ್ತಿಯಾದ ನನ್ನ ಕರ್ತೃತ್ವವನ್ನು ಸಮಷ್ಟಿಗೆ, ಮೈಕ್ರೋಕಾಸಮ್ ಮ್ಯಾಕ್ರೋಕಾಸಮ್ಗೆ ಒಪ್ಪಿಸುವಂಥದ್ದು. ನಿನ್ನಿಂದಲೇ ಎಲ್ಲವೂ ಆಗುತ್ತಾ ಇದೆ, ನಿನ್ನ ಭಾಗ ನಾನು ಅಂತ ಕಂಡುಕೊಳ್ಳುವಂಥದ್ದು. ಆದರೆ ದಾಸರ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಇದು ಸಾಧನೆ ಇದು ಸಿದ್ಧಿ ಅಂತ ಬೇರ್ಪಡಿಸುವುದಕ್ಕೇ ಬರೋದಿಲ್ಲ. ದಾಸರು ಹಾಡಿದ್ದೇ ಹೇಗೆ ಅಂತಂದರೆ ಹಾಡುವಾಗಲೇ ತಮ್ಮ ಕರ್ತೃತ್ವವನ್ನು ಬಿಟ್ಟುಕೊಟ್ಬಿಟ್ರು. ಅದು ಹೇಗೆ ಅಂತಂದ್ರೆ ಅದರ ವ್ಯಾಕರಣದಲ್ಲೇನೆ ಅವರು ಯಾವತ್ತೂ ಕೂಡ ಇವತ್ತಿನ ದಿವಸ ನಾನು ಐ ಹಿಯರ್ ಬೈ ಡಿಕ್ಲೇರ್, ನಾನು ಇಂಥ ದಿವಸ ಇಂಥ ದಾಸನಾಗಿ ಮಾಡಿದ್ದೇನೆ. ಗೊತ್ತಿಲ್ವೇನ್ರಿ ನಿನ್ನೆ ಪೇಪರ್ ನೋಡಲಿಲ್ವಾ, ಪೇಪರಲ್ಲಿ ಬಂದಿದೆ ನಾನು ಇಂಥ ದಿವಸ ಒಂದು ದೀಕ್ಷೆ ತಗೊಂಡಿದ್ದೀನಿ ಅಂತ ಇಲ್ಲ. ನಾನು ದಾಸ ಆಗ್ತೀನಿ ಅಂತಲೂ ಹೇಳಲಿಲ್ಲ. ಅವರು ಹೇಳಿದ್ದಿಷ್ಟೇನೆ, ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ್ನ ಮಾಡಿಕೋ ಎನ್ನ. ನೀನು ನನ್ನನ್ನು ಮಾಡಿಕೊಳ್ಳಬೇಕಾಗಿದೆಯೇ ಹೊರತು ನಾನು ಆಗುವಂಥದ್ದು ಅಲ್ಲ ಅಂತ. ಇಡೀ ಕೀರ್ತನೆಯಲ್ಲಿ ನಾವು ಗಮನಿಸಬೇಕಾದೇನಪ್ಪ ಅಂತಂದರೆ ಇಸು ಪ್ರತ್ಯಯಗಳನ್ನ ಹೇಳ್ತೀವಿ, ಪ್ರೇರಣಾರ್ಥಕ ಪ್ರತ್ಯಯ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ನೋಡು ನೋಡಿಸು, ಮಾಡು ಮಾಡಿಸು, ಕೇಳು ಕೇಳಿಸು. ಹೀಗಾಗಿ ಇಲ್ಲಿ ನೀನು ನನ್ನಿಂದ ಮಾಡಿಸಬೇಕಾಗಿದೆ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ, ನಿನ್ನ ಕರುಣಾ ಕವಚವೆನ್ನ ಹರಣಕ್ಕೆ ತೊಡಿಸೋ, ಚರಣ ಸೇವೆ ಎನಗೆ ಕೊಡಿಸೋ, ನಿನ್ನ ಕರಪುಷ್ಪವನು ಎನ್ನ ಶಿರದಲ್ಲಿ ಮುಡಿಸೋ. ಇಲ್ಲಿ ಬಹಳ ಪ್ರಧಾನವಾದೇನಪ್ಪ ಅಂದರೆ ನಾನು ದಾಸನಾಗಬೇಕಾದ್ರೆ ಅದು ನನ್ನ ಕ್ಲೈಮ್ ಅಲ್ಲ, ನನ್ನ ಅರ್ಹತೆಯಿಂದಾಗಿ ನನ್ನ ಯೋಗ್ಯತೆಯಿಂದಾಗಿ ಅದಲ್ಲ. ನೀನು ನನ್ನನ್ನು ಮಾಡಿಕೊಂಡರೆ ನಾನು ಹಾಗಾಗಬೇಕು. ಏನೇನಾಗಬೇಕು ದಾಸನಾಗೋದು ಅಂತಂದರೆ ಸುಮ್ಮನೆ ಬೋರ್ಡ್ ಹಾಕ್ಕೊಂಡು ಆಗುವಂಥದ್ದು ಅಲ್ಲ. ಬದಲಾಗಿ ನಿನ್ನ ಕರುಣ ಕವಚವನ್ನು ಹರಣಕ್ಕೆ ತೊಡಿಸೋ, ಕರಪುಷ್ಪವನು ಎನ್ನ ಶಿರದಲ್ಲಿ ಮುಡಿಸೋ. ನಾವು ಏನೇನೇನೆಲ್ಲ ಮುಡ್ಕೊಳ್ತೀವಿ, ಆದರೆ ಪ್ರಧಾನವಾಗಿ ಬೇಕಾದ ಯಾವುದು ಇದನ್ನು ಮಾಡಬೇಕಾದವನು ಯಾರಪ್ಪ ಅಂದರೆ ಸಾಸಿರನಾಮದ ವೆಂಕಟರಮಣ. ಇಲ್ಲಿ ಗಮನಿಸಬೇಕಾದೇನಪ್ಪ ಅಂದರೆ ಬೇರೆಯ ಎಂಥ ಪ್ರಭುವೇ ಆದರೂ ಅವನಿಗೊಂದು ಮಿತಿ ಇದೆ. ಆದರೆ ವೆಂಕಟರಮಣ ದಾಸರ ದೇವರು ಯಾರಪ್ಪ ಅಂದರೆ ಅವನು ಸಾಸಿರನಾಮದ ವೆಂಕಟರಮಣ. ಸಾಸಿರನಾಮ ಅಂದರೆ 999 1000 ಅಂತ ಅಲ್ಲ, ಅಸಂಖ್ಯಾತವಾದದ್ದು. ಹೀಗೆ ಯಾವುದು ಅಸಂಖ್ಯಾತವಾದದ್ದೋ, ಯಾವುದು ಲೆಕ್ಕವೇ ಇಲ್ಲವೋ ಅದರ ದಾಸರಾಗುವುದು ಅಂತ ಅಂದರೆ ಅದರಲ್ಲೇ ಪ್ರಭುತ್ವವನ್ನು ಪಡೆದುಕೊಳ್ಳುವುದು ಅಂತ. ಹೀಗಾಗಿ ನಿಜವಾಗಿ ಯಾರು ದಾಸರೋ ಅವರು ಪ್ರಭುಗಳು, ನಿಜವಾದ ತಮ್ಮ ಆಸೆಗಳ ಪ್ರಭುಗಳು ಅವರು. ಆದರೆ ಉಳಿದವರು ಆಸೆಗಳ ದಾಸರೇ ಆಗಿರ್ತಾರೆ ಅನ್ನುವಂಥದ್ದು. ಹೀಗಾಗಿ ಪ್ರಧಾನವಾಗಿ ಈ ವ್ಯಷ್ಟಿ ಮತ್ತು ಸಮಷ್ಟಿಗಳ ನಡುವಣ ಸಂಬಂಧವನ್ನು ದಾಸರು ಗ್ರಹಿಸಿದೆಯಲ್ಲ. ಇಲ್ಲೊಂದು ವಿಶೇಷ ಏನಪ್ಪ ಅಂತಂದರೆ ಅಷ್ಟೇ ಅಲ್ಲ, ದಾಸರು ಅಂತಂದಾಗ ಅವ್ರು ಹೇಳಿಕೊಂಡದ್ದು ಉಂಟು. ನಾನು ದಾಸ ಅಲ್ಲ ರೀ, ದಾಸನೆಂತಾಗುವೆನು ಧರೆಯೊಳಗೆ ನಾನು ಹಾಗೆಲ್ಲ ಅಲ್ಲ. ಗುಂಡು ತಂಬಿಗೆ ಹಿಡಿದು ಗೂಟ ನಾಮವು ಹೊಡೆದು ನಾನು ಹಿಂಗೆ ಬರ್ತಾ ಇರೋವಾಗ ನನ್ನನ್ನು ನೋಡ್ಬಿಟ್ಟು ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಿ. ಇಲ್ಲ ಸ್ವಾಮಿ, ನಾನು ದಾಸ ಅಲ್ಲ ಅಂತ. ಆದರೆ ಸ್ವಾರಸ್ಯ ಏನಪ್ಪ ಅಂತಂದರೆ ನಿಜವಾಗಿ ಯಾರು ದಾಸರೋ ಅವರು ನಾನು ದಾಸ ಅಲ್ಲ ಅಂತ ಹೇಳಿದ್ರು. ಆದರೆ ಉಳಿದವರು ಅದನ್ನು ಹೇಳಿದ್ರು, ಇಲ್ಲ ಸರ್ಟಿಫೈ ಮಾಡಿದ್ರು, ಇಲ್ಲ ಅವ್ರು ಹಂಗೆ ಹೇಳ್ಕೊಳ್ತಾ ಇದ್ದಾರೆ ಸರಿ, ಆದರೆ ನಿಜವಾಗಿ ಅವರು ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೇಳಿದ ಯಾರಪ್ಪ ಅಂದರೆ ಇನ್ಯಾರೂ ಅಲ್ಲ, ಗುರುಗಳಾದ ವ್ಯಾಸರಾಯರೇ ಸರ್ಟಿಫಿಕೇಟ್ ಕೊಟ್ಟರು. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಇವಾಗಿನ ಪರಿಸ್ಥಿತಿ ಸ್ವಲ್ಪ ವಿರುದ್ಧವಾಗಿದೆ. ಇವಾಗ ಎಂಥದಪ್ಪ ಅಂದರೆ ನಾವು ಯಾವುದೋ ಒಂದನ್ನು ಕ್ಲೈಮ್ ಮಾಡ್ಕೊಳ್ತೀವಿ, ಹೇಳ್ತೀವಿ. ಆದರೆ ಉಳಿದವ್ರು ಏನು ಹೇಳ್ತಾರೆ ಅಂತಂದರೆ ಅಯ್ಯೋ ಅವ್ರು ಹಂಗೆ ಹೇಳ್ಕೊಳ್ತಾರೆ ಅಷ್ಟೇ, ಅವರೇನು ಹಾಗಲ್ಲ ಅಂತ, ಉಳಿದವ್ರು ಹಂಗಲ್ಲ ಅಂತಾರೆ. ಆದರೆ ಇಲ್ಲ ಏನಾಗಿದೆ ಅಂತಂದರೆ ನಾನು ದಾಸ ಅಲ್ಲ ಅಂತ ಅಂದರು, ಆದರೆ ಉಳಿದವರು ಹೇಳಿದ್ರು ಅವರು ದಾಸರು ಅಂತ. ಆದ್ದರಿಂದ
ಇಲ್ಲಿ ಬಹಳ ಪ್ರಧಾನವಾಗಿ ಏನಪ್ಪ ಅಂತಂದ್ರೆ, ದಾಸನಾಗುವುದು ಅಂತಂದ್ರೆ ಕರ್ತೃತ್ವವನ್ನು ನಿರಾಕರಣೆ ಮಾಡುವುದು, ಅಥವಾ ಕರ್ತೃತ್ವವನ್ನು ಯಾವುದು ಸಮಷ್ಟಿಯ ಕರ್ತೃತ್ವ ಆಗಿದೆಯೋ, ಕರ್ತೃತ್ವದ ಸಮಷ್ಟಿಯ ನೆಲೆ ಆಗಿದೆಯೋ ಅದಕ್ಕೆ ಒಪ್ಪಿಸಿಕೊಡುವಂತಹದ್ದು. ಹಾಗೆ ಒಪ್ಪಿಸಿಕೊಂಡಾಗ ಅಲ್ಲಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಇಲ್ಲಿದೆಯಲ್ಲ, ಇದು ಬಹಳ ಮುಖ್ಯವಾಗಿ ಅವರ ದಾಸತ್ವದ ಮೀಮಾಂಸೆಯ ನೆಲೆ. ಏನಪ್ಪ ಅಂತಂದ್ರೆ ಇಲ್ಲಿ ಕ್ರಿಯೆಗಳು ಇರುತ್ತವೆ. ಯಾಕೆಂದ್ರೆ ಕ್ರಿಯೆ ಅನ್ನುವಂಥದ್ದನ್ನ ಕರ್ತೃಗಳು ಮಾಡ್ತಾರೆ, ದಾಸರು ಮಾಡ್ತಾರೆ. ಆದರೆ ಕ್ರಿಯೆ ಅನ್ನುವಂಥದ್ದು ಇವರಿಗೆ ಏನಾಗಬೇಕು ಅಂತಂದ್ರೆ ಅದು ಕೆಲಸ ಆಗಬಾರದು, ಆಟ ಆಗಬೇಕು. ಯಾಕೆಂತಂದ್ರೆ ದಾಸರ ದೇವರು ಕೂಡ ಕೆಲಸವನ್ನ ಮಾಡ್ತಾನೆ, ಆದರೆ ಅದು ಅವನಿಗೆ ಕೆಲಸ ಅಲ್ಲ, ಬಹುಶಃ ಆಟ ಅದು. ಆದ್ರಿಂದನೇ ಲೀಲಾವತ್ತು ಕೈವಲ್ಯಂ ಅನ್ನುವಂಥದ್ದು ಇದೆಯಲ್ಲ, ಯಾವುದೋ ಒಂದು ಉಪಯೋಗಕ್ಕೋಸ್ಕರ ಮಾಡುವಂಥದ್ದು ಅಲ್ಲ. ಅರ್ಥವಿಲ್ಲ, ಸ್ವಾರ್ಥವಿಲ್ಲ, ಬರಿಯ ಭಾವಗೀತ ಬೇಂದ್ರೆ ಅವರು ಹೇಳಿದ್ರಲ್ಲ. ಯಾಕೆಂದ್ರೆ ಒಂದ್ಸಲ ಉಪಯೋಗಕ್ಕೋಸ್ಕರ ಮಾಡುವುದು ಅಂತ ಬಂದಾಗಲೂ ಕೂಡ ಏನಾಗುತ್ತೆ ಅಂದ್ರೆ ನಾವು ಆ ಉದ್ದೇಶದ ದಾಸರಾಗ್ಬಿಡ್ತೀವಿ. ಸೊ ಹೀಗಾಗಿ ಬಹಳ ಹಾಡಿನ ಪ್ರಧಾನ ಲಕ್ಷಣವೇ ಯಾವುದಪ್ಪ ಅಂತಂದ್ರೆ ಅದರಲ್ಲಿ ಸ್ವ ಅರ್ಥ ಇಲ್ಲ, ಅರ್ಥವನ್ನೆಲ್ಲ ಹಿಡಿದಿಟ್ಕೊಳ್ಳೋದಲ್ಲ, ಅದು ಬಿಟ್ಟುಕೊಡುವಂತಹದ್ದು. ಇಲ್ಲಿ ಗಮನಿಸಬೇಕಾದ್ದು ಕೆರೆಯ ನೀರು ಇದೆಯಲ್ಲ, ಕೆರೆಯ ನೀರನ್ನ ಲೋಕಭಾಷೆ ಅಂತ ಕರ್ಕೋಣ ನಾವೆಲ್ಲ. ಯಾಕೆಂದ್ರೆ ಕೆರೆಯ ನೀರನ್ನು ಎಲ್ಲರೂ ಬಳಸ್ತಾರಪ್ಪ. ಕೆರೆ ನೀರನ್ನ ದನಕರುಗಳನ್ನ ತೊಳೆಯೋದಕ್ಕೆ ಬಳಸ್ತಾರೆ, ಬಟ್ಟೆ ಒಗೆಯೋದಕ್ಕೆ ಬಳಸ್ತಾರೆ, ಪಾತ್ರೆ ತೊಳೆಯೋದಕ್ಕೆ ಬಳಸ್ತಾರೆ, ಇನ್ಯಾವುದೋ ತೋಟ ಮಾಡೋದಕ್ಕೆ ಬಳಸ್ತಾರೆ, ಎಲ್ಲ ಇದೆ. ಇದು ಭಾಷೆಯ ಸಾರ್ವತ್ರಿಕವಾದ ನೆಲೆ. ನಾವೆಲ್ಲರೂ ಕೂಡ ಕನ್ನಡವನ್ನು ಬಳಸ್ತೀವಿ. ಆದರೆ ದಾಸರಿಗೆ ಇದೇ ಕನ್ನಡ ಏನಾಗಬೇಕು ಅಂದರೆ ಕೆರೆಯ ನೀರು ಕೆರೆಗೆ ಚೆಲ್ಲುವಾಗ ಅದು ಅದು ಒಂಥರದಲ್ಲಿ ವ್ಯಾವಹಾರಿಕ ಉಪಯೋಗದ ನೆಲೆ ಅಲ್ಲ. ಯಾಕೆ ಕೆರೆ ನೀರನ್ನು ಕೆರೆಗೆ ಹಾಕ್ತಾ ಇದ್ದೀವಿ ಅಂದರೆ ನಾನು ಕೆರೆಗೆ ಹಾಕಿದ್ರಿಂದ ಇದ್ರ ಒಂದು ಬೊಗಸೆ ಜಾಸ್ತಿ ಆಯಿತು ಅಂತಲ್ಲ, ಅದು ಅದರಿಂದ ಏನೂ ಆಗಲಿಲ್ಲ. ಆದರೆ ಆಗಿದ್ದೇನಪ್ಪ ಅಂತಂದರೆ ಸಮರ್ಪಣೆ ಅನ್ನುವಂಥದ್ದು ಇದೆಯಲ್ಲ, ಅದು ತರ್ಪಣವಾಗಬೇಕು, ಅರ್ಘ್ಯವಾಗಬೇಕು. ಹಾಗಾಗಿ ದಾಸರು ನಾವೆಲ್ಲರೂ ಬಳಸುವ ಕೆರೆಯ ನೀರು ಅದು ಒಂಥರದಲ್ಲಿ ಲೋಕೋಪಯೋಗಿಯಾದ ಭಾಷೆ. ಆದರೆ ದಾಸರು ಕೆರೆಗೆ ಬಿಟ್ಟ ತರ್ಪಣ ಇದೆಯಲ್ಲ, ಅದು ಹಾಡು. ಅದೇ ಕೆರೆಯ ನೀರನ್ನೇ, ಅದೇ ನಮ್ಮೆಲ್ಲರ ಕನ್ನಡವನ್ನು ತಗೊಂಡು ಆ ಕನ್ನಡವನ್ನು ಹಾಡು ಮಾಡುವುದಿದೆಯಲ್ಲ ಅದು. ಆ ದೃಷ್ಟಿಯಿಂದ ನೋಡಿದಾಗ ದಾಸರ ಕೀರ್ತನೆಗಳ ಆ ಒಂದು ಭಾಷಿಕವಾದ ರಚನೆ ಏನಪ್ಪ ಅಂದರೆ, ಹಾಗೆ ನೋಡಿದ್ರೆ ಇಡೀ ದಾಸರ ರಚನೆಗಳದ್ದು ಒಂದು ರೇಂಜ್ ಇದೆ, ಅದಕ್ಕೊಂದು ಹರಹು, ಒಂದು ವಿಸ್ತಾರ ಇದೆ. ಎಲ್ಲ ಕೀರ್ತನೆಗಳು ಕೂಡ ಒಂದೇ ಸ್ಟ್ರಕ್ಚರ್ ಅಥವಾ ಒಂದೇ ರಚನೆಯ ಅಥವಾ ಒಂದೇ ಉದ್ದೇಶದ್ದು ಅಲ್ಲ. ಬೇರೆ 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 ಥರದ ಬೇರೆ ಬೇರೆ ರೀತಿಯ ಉದ್ದೇಶಗಳಿಂದ ರಚನೆ ಆಗಿರುವಂಥ ಕೀರ್ತನೆಗಳೆಲ್ಲ ಇದೆ. ಕೆಲವಂತೂ ತುಂಬ ಒಂದು ಮೆಸೇಜನ್ನು ಹೇಳುವುದಕ್ಕೆ, ನೇರವಾಗಿ ಹೇಳೋದಕ್ಕೆ ಬಂದಿರುವಂಥದ್ದು ಕೂಡ ಇದೆ. ಆರು ಹಿತವರು ನಿನಗೆ ಈ ಮೂವರೊಳಗೆ, ದಾರಿಯೋ ಧಾರುಣಿ ಇತ್ಯಾದಿ ಇತ್ಯಾದಿ. ಆದರೆ ಬಹಳ ಪ್ರಧಾನವಾದದ್ದೇನಪ್ಪ ಅಂತಂದರೆ ದಾಸರು ತಮ್ಮ ದೇವರ ಹಾಗೆ ದೇವರಿಗೆ ಎಲ್ಲ ಕ್ರಿಯೆಯೂ ಹೇಗೆ ಆಟವೋ, ಮತ್ತೆ ನೋಡಿ ಆಟದಲ್ಲಿ ಯಾವುದೇ ಪ್ರೊಡಕ್ಷನ್ ಇರೋದಿಲ್ಲ. ನಾವು ಸಾಮಾನ್ಯವಾಗಿ ಕ್ರಿಯೆ ಅಂತಂದಾಗ ಅದರಲ್ಲಿ ಒಂದು ಉತ್ಪಾದನೆ ತೋರಿಸಬೇಕು ತಾನೆ. ಯಾರಾದರೂ ಒಬ್ಬನನ್ನ ಇಲ್ಲಿ ಮಣ್ಣು ಅಗೆಯ ಅಂತ ಬಿಟ್ಟರೆ ಬೆಳಗ್ಗೆಯಿಂದ ಸಂಜೆ ತನಕ ಆಗದ ಮೇಲೆ ಅವನೇನು ಇಷ್ಟು ಅಗದೆ ಸ್ವಾಮಿ ತೋರಿಸ್ಬೇಕು. ಆದರೆ ಆಟದಲ್ಲೂ ಕೂಡ ಕ್ರಿಯೆ ಇರುತ್ತೆ. ಆದರೆ ಅಲ್ಲಿ ಕ್ರಿಯೆ ಯಾಕಿರುತ್ತೆ ಅಂದರೆ ಕ್ರಿಯೆಯೇ ಅರ್ಥವಾಗಿರುತ್ತೆ ಹೊರತು ಕ್ರಿಯೆಯನ್ನು ದಾಟಿ ಇನ್ಯಾವುದಕ್ಕೂ ಹೋಗಿರುವಂಥದ್ದಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಕ್ರಿಕೆಟ್ ಎಲ್ಲ ಆಡಿದ ಮೇಲೆ ಏನು ಪ್ರೊಡ್ಯೂಸ್ ಮಾಡೋದ್ರಿಂದ ಇಷ್ಟು ರನ್ಗಳು ಅಂತ ಹೇಳೋಕ್ಕಾಗತ್ತಾ? ಅಲ್ಲಿ ಕ್ರಿಯೆ ಇರುತ್ತೆ. ಆದರೆ ಆ ಕ್ರಿಯೆಯನ್ನೇ ಆಸ್ವಾದನೆ ಮಾಡ್ತಾ ಇದ್ದೇವೆ ಹೊರತು ಕ್ರಿಯೆ ಆಚೆಗೆ ಹೋಗುವಂಥದ್ದಲ್ಲ. ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡುವಾಗ ಒಂದು ಪ್ಲಾಟ್ಫಾರ್ಮಲ್ಲಿ ಹೋಗಿ ಟ್ರೈನಿಗೆ ಹತ್ತುತ್ತೇವೆ. ಒಂದು 3 ಗಂಟೆ ಪ್ರಯಾಣ ಮಾಡಿದ ಮೇಲೆ ಇನ್ನೊಂದು ಊರಿನಲ್ಲಿ ಇಳಿತೀವಿ. ಅಲ್ಲಿ ಕ್ರಿಯೆ ಇದೆ. ಆ ಕ್ರಿಯೆಗೆ ಇನ್ನೊಂದು ಉದ್ದೇಶ ಇದೆ, ಅರ್ಥ ಇದೆ. ಆದರೆ ಬಾಲಭವನದ ಕಬ್ಬನ್ ಪಾರ್ಕಿನ ಟಾಯ್ ಟ್ರೈನಲ್ಲಿ ನಾವು ಹೋಗಿ ಕೂತ್ಕೊಂಡ್ರೆ, ಮಕ್ಕಳು ಹೋಗಿ ಕೂತ್ಕೊಂಡ್ರೆ, ಮತ್ತೆ ನೋಡಿ ಅದು ಮಕ್ಕಳ ಟ್ರೈನ್, ಅದು ಕೂಡ ಗಮನಿಸಬೇಕು. ಅದೆಲ್ಲ ಹೋದ ಮೇಲೆ ಕರ್ಕೊಂಡು ಟಿಕೆಟ್ ತೊಗೊಂಡೆಲ್ಲ ಹತ್ತಿದ ಮೇಲೆ ಎಲ್ಲಿ ಇಳಿತೀವಿ ನಾವು? ಹತ್ತಿದಲ್ಲೇ ಇಳಿತೀವಿ. ಹಾಗಂತ ಹೇಳಿ ಏನ್ರಿ ಹತ್ತಿ ಜಾಗದಲ್ಲಿ ಇಳಿಸಿದ್ರೆ ನಮ್ಮ ಟಿಕೆಟ್ ದುಡ್ಡು ವಾಪಸ್ ಕೊಡಿ ಅಂತ ನಾವು ಕೇಳೋದಿಲ್ಲ. ಅಲ್ಲಿ ಕ್ರಿಯೆಯ ಮೂಲಕವಾಗಿ ಸಾಧಿಸಬೇಕಾಗಿರೋದಿರೋದೇನಿಲ್ಲ, ಕ್ರಿಯೆಯನ್ನೇ ಆಸ್ವಾದನೆ ಮಾಡುವಂಥದ್ದು. ಎಲ್ಲಿ ನಾವು ಕ್ರಿಯೆಗಾಗಿ ಕ್ರಿಯೆಯನ್ನು ಆಸ್ವಾದನೆ ಮಾಡ್ತೀವೋ ಅಲ್ಲಿ ಅದು ಆಟ ಆಗತ್ತೆ. ಹಾಗಾಗಿ ದಾಸರ ಈ ಕರ್ತೃತ್ವವನ್ನು ಅವರು ನಿವಾರಣೆ ಮಾಡಿಕೊಂಡ ರೀತಿ ಏನಪ್ಪ ಅಂತಂದರೆ, ಹೇಳಬೇಕು, ಹೇಳಿದಂತೆ ಇರಬೇಕು, ಆದರೆ ಹೇಳದಂತೆಯೂ ಇರಬೇಕು. ಅದರಿಂದ ನಾನು ಹಾಡ್ತೀನಿ, ಹಾಡಿದರೆ ಎನ್ನೊಡೆಯನ ಹಾಡುವೆ ಅಂತ ಹೇಳಿದ್ರಲ್ಲ, ನನ್ನ ಒಡೆಯನಿಗಾಗಿ ಹಾಡಿದರೆ ಹೇಗೆ ಹೇಳ್ತೀನಿ ಅಂತಂದರೆ, ನನ್ನ ಒಡೆಯನಿಗಾಗಿ ಹಾಡುವುದು ಅಂತಂದರೆ
ಆ ಹಾಡುವಿಕೆಯಲ್ಲೇ ನನ್ನ ದಾಸತ್ವವನ್ನು ಸ್ಥಾಪನೆ ಮಾಡುವಂಥದ್ದು ಅಂತ ಕೂಡ. ಈ ದೃಷ್ಟಿಯಿಂದ ನೋಡಿದಾಗ ದಾಸರ ಹಲವಾರು ರಚನೆಗಳು ಅದರಲ್ಲಿ ಕ್ರಿಯೆ ಇದೆ. ಆದರೆ ಅವ್ರು ಏನು ಮಾಡ್ತಾರೆ ಅಂದರೆ, ಏನು ಹೇಳುವುದೆಲ್ಲವನ್ನೂ ಕೂಡ ಆಟವಾಗಿಸುವುದು ಹೇಗೆ, ಈ ಆಟಕ್ಕಾಗಿ ಆ ಹೇಳುವಿಕೆಯನ್ನೇ ಆಟದಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಇದೆಯಲ್ಲ, ಅದು ಹಾಡುವಿಕೆ. ಸಾಮಾನ್ಯ ಇಲ್ಲಿ ಏನಾಗಿದೆ ಅಂತಂದರೆ, ಬಹುಶಃ ನಮ್ಮ ಆಧುನಿಕ ಸಂವೇದನೆಯ ಒಂದು ಪರಿಣಾಮ ಕೂಡ ಇರಬಹುದು. ಇವತ್ತು ನಾವು ಹಾಡುಗಳನ್ನು ಹಾಡುಗಳಾಗಿ ನೋಡ್ತಾ ಇಲ್ಲ. ನಮಗೆ ಹಾಡುಗಳು ಕೂಡ ಓದುಗಳಾಗ್ಬಿಟ್ಟಿದೆ, ರೀಡಿಂಗ್ಗಳಾಗಿದೆಯೇ ಹೊರತು. ಯಾಕೆ ಅಂತಂದರೆ ನಮ್ಮ ಸಾಹಿತ್ಯದ ಬಹುಪಾಲು ಸಾಹಿತ್ಯ ಅದು ಕಿವಿಯ ಸಾಹಿತ್ಯ. ಕುಮಾರವ್ಯಾಸ ಕೂಡ ಹೇಳಿದ್ದು ಶ್ರವಣ ಸುಧಾ ವಿನೂತನ ಕಥನ ಕಾರಣ ಅಂತ. ಆದರೆ ಇವೆಲ್ಲವೂ ಕೂಡ ಇವತ್ತು ದಾಸರ ಕೀರ್ತನೆಗಳನ್ನು ಕೂಡ ನಾವು ಕೇವಲ ಓದುವ ಪಠ್ಯಗಳಾಗಿ ನಾವು ಗ್ರಹಿಸಿರೋದ್ರಿಂದ ನಾವು ನೋಡ್ತೀವಿ. ನೋಡ್ಬಿಟ್ಟು ಹಿಂಗೆಲ್ಲ ಇದೆ, ಸರಿ ಇದೆ, ಯಾದವನೀವ ಯದುಕುಲನ ಹಿಂಗಾಯಿತು. ಆದ್ದರಿಂದ ಈ ಕೀರ್ತನೆಯಲ್ಲಿ ವ್ಯಕ್ತವಾಗೋ ದಾಸರು ನಮ್ಮ ಸಮಾಜಕ್ಕೆ ಯಾವ ಸಂದೇಶವನ್ನು ನೀಡಿದ್ದಾರೆ. ಹೀಗಾಗಿ ನಾವು ಎಲ್ಲವನ್ನೂ ಕೂಡ ಒಂದು ರೀತಿಯಲ್ಲಿ ಅದರ ಸಂದೇಶಕ್ಕೆ, ತಾತ್ವಿಕತೆಗೆ ರಿಡ್ಯೂಸ್ ಮಾಡ್ತಾ ಇದ್ದೀವಿ. ಆದರೆ ಹೇಗೆ ಆ ಕೀರ್ತನೆಯೇ ಕಿವಿಯ ಮೂಲಕ ನೋಡಿದಾಗ ಆಗ ಅದು ಸ್ಥಗಿತವಾದ ಓದು ಅಲ್ಲ, ಅದು ಮುದ್ರಿತವಾದ ಪಠ್ಯ ಅಲ್ಲ. ಬದಲಾಗಿ ಅದರಲ್ಲಿ ಒಂದು ಆಚರಣೆ ಇರುತ್ತೆ, ಒಂದು ಸೆಲೆಬ್ರೇಷನ್ ಇರುತ್ತೆ. ಈಗ ನಾವು ಫ್ಯಾನನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು? ಸ್ವಿಚ್ ಆಫ್ ಮಾಡಿದ್ದಾಗ ಫ್ಯಾನ್ ನೋಡಿ ಫೋಟೋ ತೆಗೆದ್ರೆ ಅದೊಂದು. ಆದರೆ ಫ್ಯಾನ್ ಅರ್ಥ ಆಗಬೇಕಾದ್ರೆ, ಅನುಭವ ಆಗಬೇಕಾದ್ರೆ, ತಿರುಗ್ತಾ ಇರುವಾಗ ಗಾಳಿ ಎಷ್ಟು ಬಿಸಿಲಲ್ಲಿ ಬಂದಿದ್ದೆ, ಸ್ವಲ್ಪ ತಣ್ಣಗಾಯ್ತಪ್ಪ ಅಂತ ಅನ್ಕೊಳ್ಳೋದಿದ್ದೀವಲ್ಲ, ಅದು ಫ್ಯಾನೇ ಹೊರತು ಅದು ಸ್ಥಗಿತ ಸ್ಥಿತಿಯಲ್ಲಿರುವಂಥದ್ದಲ್ಲ. ಇವತ್ತು ನಾವು ಹಾಡುಗಳನ್ನು ಕೂಡ ಅದರ ಸ್ಥಗಿತ ಸ್ಥಿತಿಯಲ್ಲಿ ಮಾತ್ರ ನೋಡಿ ಓದುವ ಪಠ್ಯಗಳನ್ನಾಗಿ ಮಾಡಿಕೊಂಡಿರೋದ್ರಿಂದ ಅದರ ನಿಜವಾದ ಅನುಭವದಿಂದ ನಾವು ವಂಚಿತರಾಗ್ತಾ ಇದ್ದೀವಿ ಅನ್ನುವಂಥದ್ದು. ಹೀಗಾಗಿ ಇಲ್ಲಿ ಈ ಹಾಡುಗಳು ಅದು ಅದರ ಪರ್ಫಾರ್ಮೆನ್ಸ್ ಇದೆಯಲ್ಲ, ಅದರ ಆಚರಣೆಗೆ ಒಳಪಟ್ಟಾಗ ಅದು ತೆರೆಯುವ ನೆಲೆಯೇ ಬೇರೆ. ಹಾಗಾಗಿ ದಾಸರು ಹಾಡ್ತಾರೆ. ಆದರೆ ಹಾಡುವಿಕೆ ಹೇಗಿರುತ್ತೆ ಅಂದರೆ, ಅಲ್ಲಿ ಚಲನೆ ಇರುತ್ತೆ. ಆದರೆ ಆ ಚಲನೆ ಅದು ಅಭಿನಯಕ್ಕೆ ಒಳಪಡತ್ತೆ ಹೊರತು ಇನ್ಯಾವುದೋ ಒಂದು ಉದ್ದೇಶದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದಲ್ಲ. ದಾಸರು ದೇವರನ್ನು ಕರಿಬೇಕು. ಸಾಮಾನ್ಯವಾಗಿ ದೇವರನ್ನು ಕರಿಬೇಕು ಅಂತಂದರೆ ಯಾವುದೋ ಒಂದು ಪರ್ಪಸ್ಗೆ ಅಂತಲ್ಲ, ಒಂದು ಉದ್ದೇಶಕ್ಕೆ ಅಂತ ಅಲ್ಲ. ದಾಸರು ಕರೆದ್ರಪ್ಪ, ಯಾದವ ನೀಬ ಯದುಕುಲನಂದನ ಮಾಧವ ಮಧುಸೂದನ ಬಾರೋ, ಸೋದರ ಮಾವನ ಮಧುರಲಿ ಮಡುಹಿದ ಯಶೋಧೆನಂದನ ನೀಬಾರೋ, ಶಂಖಚಕ್ರವು ಕೈಯಲ್ಲಿ ಹೊಳೆಯುತ ಬಿಂಕದ ಗೋವಳ ನೀಬಾರೋ, ಅಕಳಂಕ ಮಹಿಮನೆ ಆದಿನಾರಾಯಣ ಬೇಕೆಂಬ ಭಕ್ತರಿಗೊಲಿಬಾರೋ. ಇಡೀ ಹಾಡನ್ನು ನೋಡಿದ್ರೆ ಇಲ್ಲಿರೋದೇನಪ್ಪ ಅಂದರೆ ಬಾರೋ 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 ಬಾರೋ. ಅವನು ಬಂದನೇನ್ರಿ, ಅಯ್ಯೋ ಅವನು ಬರ್ತಾನೋ ಬಿಡ್ತಾನೋ ಅಂದ್ರೆ ಕಡೆಗೆ ಅವ್ರ ಗಮನ ಅಲ್ಲ. ನಾವು ಸಾಮಾನ್ಯವಾಗಿ ಕರೆದ್ರೆ ನಮ್ಮದು ಉದ್ದೇಶಪೂರ್ವಕವಾದ ಕರೆ ಆಗಿರುತ್ತೆ. ನಾವು ಎಲ್ಲಿವರೆಗೂ ಕರಿತೀವಿ, ಅವನು ಬರೋವರೆಗೂ ಕರೀತಾನೆ ಇರ್ತೀವಿ. ಎಷ್ಟು ಸಲ ನಾವು ಕರೆಯೋದು ಬಾರೋ ಇಲ್ಲಿ ಬಂದ ಮೇಲೆ ನಾವು ಕರೆಯೋದನ್ನು ನಿಲ್ಲಿಸ್ತೀವಿ. ಆದರೆ ದಾಸರಿಗೆ ಅವನು ಬರ್ತಾನ ಬಿಡ್ತಾನ ಅನ್ನೋದು ಇರ್ರಿಲೆವೆಂಟ್, ಅಪ್ರಸ್ತುತ. ಯಾಕೆ ಕರೀತಾ ಇದೆಯಾ ನೀನು? ಹಾಡಿದರೆ ಎನ್ನೊಡೆಯನ ಹಾಡುವೆ, ಅಯ್ಯ ನೀ ಮೆಚ್ಚಿದಲ್ಲದೆ ನಾ ಸೈರಿಸಲಾರನೆಯ. ಆದ್ರಿಂದ ನೀನು ಏನಾದರೂ ನೀನು ಮಾಡಿದ್ರೆ ಮಾಡು, ಬಿಟ್ಟರೆ ಬಿಡು, ಆದರೆ ನಾನು ನನಗೋಸ್ಕರ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು. ಅಕ್ಕಮಹಾದೇವಿ ಕೂಡ ಹಾಗೆ ಹೇಳಿದ್ಲು. ಶಬರಿ ಕಾದಳು. ಯಾಕೆ ಕಾದಳು ಅಂತ ಅಂದರೆ ಇಂಥ ದಿವಸ ಬರ್ತಾನೆ. ಆದರೆ ಶಬರಿಯ ಕಾಯುವಿಕೆ ಹೇಗಿತ್ತು ಅಂತಂದರೆ, ಅದು ಬರುವಿಕೆ ಇದೆ, ಇಲ್ಲ ಅಂತ ಅಲ್ಲ, ಆದರೆ ಕಾಯುವಿಕೆ ಅನ್ನುವಂಥದ್ದು ಅಲ್ಲಿ ತಪಸ್ಸಾಯಿತು. ಯಾಕೆಂದರೆ ಅವರು ಮೊದಲನೆಯ ದಿನ ಮೊದಲ ಕ್ಷಣ ಹೇಗೆ ಕಾಯ್ತಾ ಇದ್ಲೋ, ಕೊನೆಯ ದಿನ ಕೊನೆಯ ಕ್ಷಣವೂ ಕೂಡ ಅದೇ ರೀತಿಯಲ್ಲಿ ಕಾಯ್ತಾ ಇಲ್ಲಂತೆ. ಆದ್ದರಿಂದ ಇನ್ನೊಂದಕ್ಕಾಗಿ ಕಾಯುವುದು ಅಂದರೆ ಅದೊಂದು ಉದ್ದೇಶ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಯುವಿಕೆಯೇ ಒಂದು ತಪಸ್ಸಾಗುವಂಥದ್ದು. ಆದ್ದರಿಂದ ಇಲ್ಲಿ ಕರೀತಾ ಇದ್ದಾರೆ. ಕರೆಯೋದು ಅಂತಂದರೆ ಒಂದು ಉದ್ದೇಶಕ್ಕೋಸ್ಕರ ಅಂತ ಅಲ್ಲ, ಕರೆಯುವಿಕೆಯೇ ಒಂದು ಸೆಲೆಬ್ರೇಷನ್ನು. ಆಮೇಲೆ ಬಂದ. ಆದರೆ ಇನ್ನೂ ಈ ಹಾಡಿನಲ್ಲೂ ಅಷ್ಟೇ, ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ಇದು ಬಂದದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಲ್ಲ. ಈ ಮೂಲಕ ತಿಳಿಸುವುದೇನೆಂದರೆ ಅವರು ಈಗ ಆಗಮಿಸಿದ್ದಾರೆ ಅಂತ ಅಲ್ಲ. ಬದಲಾಗಿ ಅವನು ಬಂದ 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 ಬಂದ. ಕುಮಾರವ್ಯಾಸನ ಬರುತ್ತಲ್ಲ, ದೇವ ಬಂದನು ತನ್ನ ನೆನಬರ ಕಾವ ಬಂದನು, ದೈತ್ಯ ಕುಲವನ ದಾವ ಬಂದನು, ಭಾಗವತ ಜನ ಲೋಲುಪನು ಬಂದ. ಬರೋದನ್ನೇ ಕ್ಯಾಮ್ರಾ ಫೋಕಸ್ ಮಾಡಿ ಕರ್ಕೊಂಡು ಬರೋ ಅಂತ. ಅಲ್ಲಿಂದ ಹೊರಟ ಇಲ್ಲಿ ಬಂದು ಕೂತ ಅಲ್ಲ, ಅದು ಒಂದು ಮಾಹಿತಿ ಅಲ್ಲ, ಅವರಿಗೆ ಬರುವಿಕೆಯ ಸೆಲೆಬ್ರೇಷನ್ನು. ಇಡೀ ಓದಕ್ಕೂ ಕೂಡ ನಿಗಮ ಗೋಚರ ಬಂದ, ನಿತ್ಯ ತುಪ್ತನು ಬಂದ 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 ಬಂದದ್ದನ್ನು ಸೆಲೆಬ್ರೇಟ್ ಮಾಡೋ ಅಂಥದ್ದು ಇದೆಯಲ್ಲ. ನನ್ನ ಇನ್ನೊಬ್ಬರು ಸ್ನೇಹಿತರು ಇಲ್ಲೇ ಇದ್ದಾರೆ, ಅವ್ರ ಹೆಸರು ಹೇಳಿದ್ದೇನೋ, ಯಾರೋ ಒಬ್ಬರಿಗೆ ಒಂದ್ಸಲ ನಮ್ಮ ಭೀಮಸೇನ್ ಜೋಶಿ ಇದನ್ನು ಹಾಡಿದಾರಲ್ಲ, ದೇವ ಬಂದ ನಮ್ಮ ಸ್ವಾಮಿ ಬಂದ ಅಂತ. ಬಂದ ಆಮೇಲೆ
ಬಂದ 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 ಕೊನೆಯಲ್ಲಿ ಎಷ್ಟಪ್ಪ ಅಂತಂದರೆ ಒಬ್ಬರು ಮೇಷ್ಟ್ರು, ಲೆಕ್ಕದ ಮೇಷ್ಟ್ರು ಅಂತ ಇಟ್ಕೊಳ್ಳಿ. ಲೆಕ್ಕದ ಮೇಷ್ಟ್ರು ಅಂದರೆ ಲೆಕ್ಕ ಹಾಕುವಂಥವ್ರಲ್ವಾ. ಆಮೇಲೆ ಕೊನೆ ಕೇಳಿದ್ರು, ಏನ್ರಿ ಒಂದು ನಿಮಿಷ ಕೂತ್ಕೊಳ್ಳಿ, ಹಾಡು ಮುಗೀಲಿ ಹೋಗೋಣ. ಏನ್ರಿ ಈ ಹಾಡು ಮುಗಿಯಲ್ವಾ ಅಂತ ಅಂದರು. ಏನು ಬಂದ 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 ಎಷ್ಟೊತ್ತು ಹಾಡ್ತಾ, ಎಷ್ಟು ಸಲ ಹಾಡ್ತಾನ್ರಿ ಇವ, ಬಂದ ಬಂದ ಬಂದ. ಅದಕ್ಕೆ ಹೌದು ಹೇಳಿದೆ, ಈ ಹಾಡು ಮುಗಿಯಲ್ಲ. ಯಾಕೆಂದರೆ ದಾಸರ ಹಾಡು ಮುಗಿಯಲ್ಲ, ಮತ್ತು ಮುಗಿದ್ರೆ ಅದು ಹಾಡಲ್ಲ. ಆದ್ರಿಂದ ಹಾಡು ಇರುವುದೇ ಚಕ್ರ ಎಲ್ಲಿಂದ ಶುರುವಾಗತ್ತೆ ಎಲ್ಲಿಗೆ ಮುಗಿಯತ್ತೆ ಅಂತಂದ್ರೆ ಹೆಂಗೆ ಹೇಳೋದು? ಚಕ್ರದ ಪ್ರಾರಂಭದ ಬಿಂದು, ಚಕ್ರದ ಅಂತ್ಯದ ಬಿಂದು ಅಂತೇನಿದೆಯಾ? ಆಮೇಲೆ ಬಂದ ಮೇಲೆ ಏನು ಮಾಡಿದ್ರಿ? ನೋಡಿದೆ. ಏನಪ್ಪ ನೋಡಿದ್ರಿ? ಕಂಡೇನ ಗೋವಿಂದನ, ಕೇಶವ ನಾರಾಯಣ ಶ್ರೀಕೃಷ್ಣನ, ಕೇಶವ ವಾಸುದೇವ. ನೋಡಿದೆ. ಇಲ್ಲಿ ಪ್ರಧಾನವಾದ್ದೇನಪ್ಪ ಅಂದರೆ, ಇದರ ಮೂಲಕ ದಾಸರು ಮಾಡಿದರು, ಹಾಡಿದರು, ಆಡಿದರು. ಆದರೆ ಅದರ ಮೂಲಕವಾಗಿ ಅವರು ಹೇಗೆ ಮಾಡಿದರು ಅಂತಂದರೆ, ಅವರ ದೇವರು ಹೇಗೆ ಮಾಡಿಯೂ ಮಾಡದವನು, ಆಡಿಯೂ ಆಡಿದವನು, ಹಾಗೆ ಇವರದು. ಅವರ ಹಲವಾರು ಕೀರ್ತನೆಗಳು ನಾವು ಸಾಮಾನ್ಯವಾಗಿ ಏನು ಅಂದ್ಕೊಳ್ತೀವಿ ಅಂತಂದರೆ, ದಾಸರ ಹಾಡುಗಳು ಅಂತಂದರೆ ಯಾವುದೋ ಒಂದು ನೆಲೆಯಲ್ಲಿ ಅಂತ. ಆದರೆ ಅದರ ಚಲನೆಯ ಆಯಾಮಗಳೆಲ್ಲ ಇದೆಯಲ್ಲ, ದಾಸರ ಹಾಗೆ ಮಾತನಾಡಿದವರು ಬಹಳ ಅಪರೂಪ. ಯಾಕೆಂದರೆ ನಮ್ಮಲ್ಲಿ ಕವಿತೆಯ ಬೇರೆ ಬೇರೆ ವಿಧಾನಗಳೆಲ್ಲ ಇದೆಯಲ್ಲ, ಬಹಳ ಪ್ರಧಾನವಾದ್ದೇನಪ್ಪ ಅಂದರೆ, ದಾಸರು ಎಷ್ಟು ದನಿಯಲ್ಲಿ ಮಾತಾಡಿದ್ರು, ಎಷ್ಟು ಪಾತ್ರಗಳಲ್ಲಿ ಮಾತಾಡಿದ್ರು. ಗಂಡಾಗಿ ಮಾತಾಡಿದ್ರು, ಹೆಣ್ಣಾಗಿ ಮಾತಾಡಿದ್ರು, ತಾಯಿಯಾಗಿ ಮಾತಾಡಿದ್ರು, ಸಖನಾಗಿ ಮಾತನಾಡಿದ್ರು, ಸಖಿಯಾಗಿ ಮಾತನಾಡಿದ್ರು, ಮಗುವಾಗಿ ಮಾತನಾಡಿದ್ರು. ಒಬ್ಬ ವ್ಯಕ್ತಿ ಇಷ್ಟಿಷ್ಟೆಲ್ಲ ರೀತಿಯಲ್ಲಿ ಮಾತನಾಡೋದು ಅಂತ ಅಂದರೆ, ದೇವರು ಹೇಗೆ ಹರಡಿಕೊಳ್ತಾನೋ ಅಥವಾ ಹರಡಿಕೊಳ್ಳುವುದು ಹೇಗೆ ದೇವರ ಲಕ್ಷಣವೋ ಸ್ವಭಾವವೋ, ಹಾಗೆ ಭಕ್ತನೂ ಆಗುವುದು ಅಂತಂದರೆ, ನಾನು ಅಲ್ಲ ಅಂತ ನನ್ನತನವನ್ನು ನಿರಾಕರಣೆ ಮಾಡಿಕೊಳ್ಳೋದು ಅಂತಂದರೆ ಎಲ್ಲವೂ ಆಗಿಬಿಡೋದು, ಏನು ಬೇಕಾದರೂ ಆಗುವಂಥದ್ದು. ಹೀಗೆ ಈ ಹರಡಿಕೊಳ್ಳುವ ಲಕ್ಷಣ ಇದೆಯಲ್ಲ, ಇದನ್ನು ನಾವು ನೋಡ್ತೇವೆ. ಆದರೆ ಬಹಳ ವಿಶೇಷ ಏನಪ್ಪ ಅಂದರೆ, ದಾಸರ ಕೀರ್ತನೆಯ ಅರ್ಥದ ನೆಲೆಗಳು ಯಾವ ರೀತಿಯಲ್ಲಿ ವ್ಯಾಪಕವಾಗ್ತಾ ಹೋಗ್ತವೆ ಅಂತಂದರೆ, ಅದನ್ನು ಹೀಗೆ ಅಂತ ಟ್ರ್ಯಾಕ್ ಹಿಡಿಯೋಕ್ಕಾಗಲ್ಲ, ಟ್ರೇಸ್ ಮಾಡೋದು. ಅದಕ್ಕೆ ಹೇಳಿದ್ದು ಹಾಡಿನ ಹಾದಿ ಅನ್ನುವುದಿದೆಯಲ್ಲ, ಅದು ಮೀನಿನ ಹಾದಿಯೂ ಹೌದು ಅಂತ. ಈಗ ಸುಮ್ಮನೆ ಕೆಲವು ಉದಾಹರಣೆಗಳನ್ನು ತಗೊಳ್ಳೋದಾದರೆ, ದಾಸರು ಹೇಗೆ ಅವರ ಅರ್ಥದ ನೆಲೆಗಳನ್ನು, ಅದರ ಜಿಗಿತ ಇದೆಯಲ್ಲ, ಅದು ಹೇಗೆ ಚಿಮ್ಮುತ್ತಾ ಹೋಗುತ್ತೆ ಅನ್ನುವಂಥದ್ದು. ಒಂದು ಸಣ್ಣ ಬಹಳ ಪ್ರಸಿದ್ಧವಾದ ಇದು, ಇಲ್ಲಿ ಯಶೋದೆಯಾಗಿ ಅಂದರೆ ಒಬ್ಬ ತಾಯಿಯಾಗಿ ಮಾತಾಡ್ತಾ ಇದ್ದಾರೆ ದಾಸರು. ತಾಯಿ ಕೇಳಿದ್ಲು. ಸಾಮಾನ್ಯವಾಗಿ ತಾಯಂದಿರ ಬಹಳ ಮುಖ್ಯವಾದ ಕೆಲಸಗಳಲ್ಲಿ ಏನಪ್ಪ ಅಂದರೆ, ಊಟದ ಸಮಯದಲ್ಲಿ ತಮ್ಮ ಮಕ್ಕಳನ್ನು ಹುಡುಕೋದು ತಾನೆ. ಯಾಕೆಂದರೆ ಯಾವಾಗಲೂ ಇರೋವಂಥದ್ದು ಊಟದ ಟೈಮಲ್ಲೇ ಮಕ್ಕಳು ಇರೋದಿಲ್ಲ. ಆದ್ದರಿಂದ ಯಾವಾಗಲೂ ಕೇಳ್ತಾರೆ, ಏನಮ್ಮ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನಮ್ಮ, ನೀವು ಏನಾದರೂ ನೋಡಿದ್ರ, ನಿಮ್ಮ ಮನೇಲಿ ಏನಾದರೂ ನಮ್ಮ ಹುಡುಗ ಬಂದ ಅಂತನ್ನೋದು. ಈ ಪ್ರಾರಂಭದ್ದು ಮೊದಲನೇ ಸಾಲ ನೋಡಿದಾಗ ನಮಗೇನು ಅನಿಸುತ್ತೆ ಅಂದರೆ, ಇಲ್ಲಿ ಒಬ್ಬಳು ತಾಯಿ ಕಾಣದ ತನ್ನ ಮಗುವನ್ನು ಹುಡುಕುವ ಹಾಗೆ ಇದೆ. ಆದ್ದರಿಂದ ಇದು ಒಂದು ಪ್ರಶ್ನೆ. ಸಾಮಾನ್ಯವಾಗಿ ಪ್ರಶ್ನೆ ಅಂತ ಅಂದರೆ ಅದಕ್ಕೊಂದು ಉತ್ತರವನ್ನು ಅಪೇಕ್ಷಿಸುತ್ತಾನೆ ಪ್ರಶ್ನೆ. ನೋಡಿದ್ರ? ಉತ್ತರ ಏನು? ನೋಡಿದ್ವಿ, ನೋಡಲಿಲ್ಲ, ಅಯ್ಯೋ ಏನೋ ಗಮನಿಸಲಿಲ್ಲ ಅಂತ. ಹಾಗಾಗಿ ಈ ಒಂದು ಮಾದರಿಯನ್ನು ಒಬ್ಬಳು ತಾಯಿ ತನ್ನ ಮಗುವನ್ನು ಹುಡುಕುವಂಥ ಒಂದು ಮಾದರಿಯನ್ನು ಇದು ಆರಿಸಿಕೊಳ್ತು. ಆದರೆ ಗಮನಿಸಬೇಕಾದೇನಪ್ಪ ಅಂದರೆ, ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನೇನಾದರೂ ನೋಡಿದ್ರ? ಸಾಮಾನ್ಯವಾಗಿ ನೋಡಿದ್ರೆ ಯಾರು ಹೇಳಿ ನಿಮ್ಮ ರಂಗ ಅಂತಂದಾಗ ಅವನ ಗುರುತುಗಳನ್ನು ಹೇಳಬೇಕು ತಾನೆ. ಸಾಮಾನ್ಯವಾಗಿ ಹೇಳ್ತಾರಲ್ವಾ, ಕಾಶಿ ಪೀತಾಂಬರ, ಕೈಯಲ್ಲಿ ಕೊಳಲು, ಪೂಸಿದ ಶ್ರೀಗಂಧ ಮೈಯೊಳಗಮ್ಮ, ಲೇಸಾಗಿ ತುಳಸಿಯ ಮಾಲೆಯ ಧರಿಸಿದ ವಾಸುದೇವನು ಬಂದ ಕಾಣಿರೇನೆ. ಯಾಕೆಂತಂದರೆ ಸಾಮಾನ್ಯವಾಗಿ ಈ ಥರದ ಚಹರೆಗಳನ್ನು ಹೇಳಬೇಕಲ್ವಾ. ಕಾಣೆಯಾದವರ ಬಗ್ಗೆ ವಿವರಗಳು ಅಂತ ಕೊಡ್ತಾರೆ ನೋಡಿ. ಇದರಲ್ಲಿ ಗೋಧಿ ಮೈ ಬಣ್ಣ, ದುಂಡು ಮುಖ, ಕನ್ನಡ ಮಾತನಾಡುತ್ತಾನೆ. ನಮ್ಗೆ ಬಹಳ ಸಲ ಏನಪ್ಪ ಅಂದರೆ, ಈ ಗೋಧಿ ಮೈ ಬಣ್ಣ ದುಂಡು ಮುಖದವರೇ ಯಾಕೆ ಸಲ ತಪ್ಪಿಸ್ಕೊಳ್ತಾರೆ ಅಂತ. ಇರಲಿ, ಬೇರೆ ವಿಷಯ. ಒಂದು ಚಹರೆ ಇದೆ, ಅದರಿಂದ ಯಾರು ಹೇಳಬೇಕು. ಅದರಿಂದ ಇವಳು ಎಲ್ಲ ಹೇಳ್ತಾ ಬರ್ತಾಳೆ. ಕಾಶಿ ಪೀತಾಂಬರ, ನೋಡಮ್ಮ ಹೀಗಿದ್ದಾನೆ ನನ್ನ ಮಗ, ಹಿಂಗಿಂದ ಹೊರಟಿದ, ಇವನು ನೋಡಿದ್ರೆ ಅವನನ್ನ ಇಲ್ಲಿ ಸ್ವಲ್ಪ ಆಯಿತು. ಆಮೇಲೆ ಬಹಳ ಸ್ವಾರಸ್ಯ ಅಂದರೆ ಇದೇ ಮುಂದುವರಿಯುತ್ತೆ. ಕರದಲ್ಲಿ ಕಂಕಣ, ಬೆರಳಲ್ಲಿ ಉಂಗುರ, ಕೊರಳಲ್ಲಿ ಹಾಕಿದ ಹುಲಿಯುಗುರಮ್ಮ, ಅರಳೇಲೆ ಕನಕ ಕಂಡಲ ಕಾಲಲಂದುಗೆ, ಉರಗಾಶಯನ ಬಂದ ಕಾಣಿರೇನೆ. ಸ್ವಲ್ಪ ಅಲ್ಲಿ ಅದರ ಚಿಮ್ಮುವುದನ್ನು ಒಂಚೂರು ಗಮನಿಸಬೇಕು. ಆಮೇಲೆ ಇಷ್ಟೆಲ್ಲ ವರ್ಣನೆ ಮಾಡ್ತಾ ಇರೋವಾಗಲೇ ಒಂದು ಸ್ವಲ್ಪನಾದರೂ ಡೌಟ್ ಬಂದಿರೋಕ್ಕೆ ಸಾಧ್ಯ ಇದೆ. ಇದು ಬಹುಶಃ
ಅವನನ್ನು ಹುಡ್ಕೋದಿಕ್ಕೆ ಅನುಕೂಲ ಆಗಲಿ ಅಂತ ಕೊಡ್ತಾ ಇರೋ ಡೀಟೇಲ್ಸ್ಗಿಂತ ನಮ್ಮ ಹುಡುಗ ಏನೇನು ಹಾಕ್ಕೊಂಡಿದ್ದಾನೆ ಗೊತ್ತಾ ಅಂತ ಎಲ್ಲೋ ಇರಬೇಕು ಅಂತ ಅನ್ನೋದು. ಆದರೆ ತಕ್ಷಣ ಎಲ್ಲೋ ಒಂದು ಚಿಮ್ಮತ್ತೆ. ಎಲ್ಲಿಗೆ ಚಿಮ್ಮತ್ತೆ ಅಂದರೆ, ಉರಗಶಯನ ಬಂದ ಕಾಣಿರೇನೆ. ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ನೋಡಿದ್ರ, ಮತ್ತೆ ಇದು ಪಲ್ಲವಿ ಆಗಿರೋದ್ರಿಂದ ಒಂದ್ಸಲ ಹೇಳೋದಿಲ್ಲ, ಇಂಥ ರಂಗನ ನೋಡಿದ್ರ. ಆಮೇಲೆ ಮತ್ತೆ ಹೋಗ್ತಾ, ಮಾವನ ಮಡುಹಿದ ಶಕಟನ ಕೆಡುಹಿದ ಗೋವರ್ಧನಗಿರಿ ಎತ್ತಿದ ನಮ್ಮ ಆವ ತಾಯಿಗೆ ಈರೇಳು ಜಗ ತೋರಿದ ಕಾವನಯ್ಯ ಬಂದ ಕಾಣಿರೇನೆ. ಇಲ್ಲಿ ಬಹಳ ಸ್ಪಷ್ಟವಾಗೋದೇನಪ್ಪ ಅಂದರೆ, ಇದು ಬಹಳ ಮೋಸ. ಇಲ್ಲಿ ಈ ಯಶೋದೆ ಯಾರೋ ಹುಡುಕ್ತಾ ಇದ್ದಾಳಲ್ಲ, ಇವಳು ಹುಡುಕ್ತಾ ಇಲ್ಲ, ಪ್ರಶ್ನೆಯನ್ನೂ ಕೇಳ್ತಾ ಇಲ್ಲ. ನಮ್ಮ ರಂಗನ್ನ ಕಂಡ್ರೇನಮ್ಮ ಅಂತ ಕೇಳ್ತಾ ಇಲ್ಲ. ಇದು ಉತ್ತರವನ್ನ ಬಯಸುವ ಪ್ರಶ್ನೆ ಇಲ್ಲ. ಇಂಥವನನ್ನ ಯಾರಾದ್ರೂ ಕಾಣದೇ ಇರಕ್ಕೆ ಸಾಧ್ಯವೇ? ಚಾಮುಂಡಿ ಬೆಟ್ಟ ಈ ಕಡೆಯಿಂದ ಹೋಯ್ತು, ನೋಡ್ಲಿಲ್ವೇ ನೀವು ಅಂತ ಯಾರಾದ್ರೂ ಕೇಳ್ತಾರೆ. ಆದ್ರಿಂದ ಇದು ಇವನನ್ನ ನೋಡಲಿಲ್ವಾ ಅಂತನ್ನೋದೇ ಹೊರತು, ಇಲ್ಲಿ ಕೊಡ್ತಾ ಇರುವಂಥ ಈ ವಿವರಗಳೆಲ್ಲ ತನ್ನ ಮಗುವನ್ನ ಸೆಲೆಬ್ರೇಟ್ ಮಾಡೋದಕ್ಕೆ, ವರ್ಣನೆ ಮಾಡೋದಕ್ಕೆ ಕೊಡ್ತಾ ಇರುವಂಥದ್ದೇ ಹೊರತು ಇದು ಉತ್ತರವನ್ನು ಅಪೇಕ್ಷಿಸುವ ಪ್ರಶ್ನೆ ಅಲ್ಲ. ಬದಲಾಗಿ ಈ ಪ್ರಶ್ನೆಯಲ್ಲೇ ಉತ್ತರ ಇದೆ ಅನ್ನುವಂಥದ್ದು. ಈ ಥರದ್ದು ಇದೆಯಲ್ಲ, ದಾಸರ ಕೀರ್ತನೆ ಹೇಗಪ್ಪ ಅಂತಂದರೆ, ಅದು ಒಂಥರದಲ್ಲಿ ವಿಮಾನ ಟೇಕ್ ಆಫ್ ಇರುವಾಗ ಅದು ಎಷ್ಟೋ ನೆಲದ ಮೇಲೆ ನಿಧಾನವಾಗಿ ಚಲಿಸಕ್ಕೆ ಶುರುವಾಗುತ್ತೆ. ಆದರೆ ವಿಮಾನ ಇರೋದು ರಸ್ತೆ ಮೇಲೆ ಹೋಗೋದಕ್ಕೆ ಅಲ್ವಲ್ಲ. ಅದರಿಂದ ಹೋದ ಮೇಲೆ ವೇಗ ಪಡ್ಕೊಳ್ತಾ ಎಲ್ಲೋ ಒಂದು ಕಡೆ ಚಿಮ್ಮಿದ ಮೇಲೆ ಅದು ಮೋಡಗಳ ಮಧ್ಯದಲ್ಲಿ ಏನಾಗಿ ಹೇಗೆ ಚಲಿಸುತ್ತೆ ಅನ್ನೋದಿದೆಯಲ್ಲ. ಬಹುಶಃ ದಾಸರ ಒಂದು ವಿಶೇಷವಾದ ಲಕ್ಷಣ ಏನಪ್ಪ ಅಂತಂದರೆ, ಈ ಬಗೆಯ ವೈರುಧ್ಯಗಳನ್ನು ಒಟ್ಟೊಟ್ಟಿಗೆ ಹಿಡಿಯುವಂತಹದ್ದು. ಒಂದು ಸಾಧಾರಣ ನೆಲೆಯಲ್ಲಿ ಮೋಸದಿಂದ ಪ್ರಾರಂಭ ಆಗಿ ಮತ್ತೆ ಇನ್ಯಾವುದೋ ನೆಲೆಗೆ ಚಿಮ್ಮಿಸುವಂಥ ಕೆಲಸ ಇದೆಯಲ್ಲ. ಮೇಲ್ನೋಟಕ್ಕೆ ನೋಡಿದ್ರೆ ಏನು ಮಾಡಿದ್ರೇನು ಇಲ್ಲ, ಏನೂ ಮಾಡಲಿಲ್ವಲ್ಲ. ಆದರೆ ಅಲ್ಲಿ ಮಾಡಕ್ಕಾಗದೇ ಇರುವಂಥದ್ದು ಏನೂ ಇಲ್ಲ ಅನ್ನುವಂಥದ್ದನ್ನು ತರುವಂಥದ್ದು. ಹೀಗಾಗಿ ಈ ವೈರುಧ್ಯಗಳನ್ನು ಹಿಡಿಯೋದಿದೆಯಲ್ಲ, ಇಲ್ಲಿ ಬಹಳ ಪ್ರಧಾನವಾದದ್ದೇನಪ್ಪ ಅಂತಂದರೆ, ದಾಸರು ಇಡೀ ಪುರಾಣವನ್ನು ಮಾನುಷ್ಯ ಮಾಡಿದ್ರು. ಪುರಾಣ ಅನ್ನುವಂಥದ್ದು ಅದು ಪುರಾಣಿಕರ ಸ್ವತ್ತಾಗಬಾರದು, ಪಾರಾಯಣದ ಸ್ವತ್ತಾಗಬಾರದು. ಅದು ಎಲ್ಲ ಮಾನುಷ ವಿವರಗಳಲ್ಲಿ, ಮನುಷ್ಯ ಸಂದರ್ಭಗಳಲ್ಲಿ, ಮನುಷ್ಯ ಸಂವೇದನೆಗಳಲ್ಲಿ ಜೀವಂತ ಆಗಬೇಕು ಅಂತ ಇಡೀ ಪುರಾಣದ ಜಗತ್ತನ್ನು ಮುರಿದು ಕಟ್ಟುವ ಕೆಲಸ ಇದೆಯಲ್ಲ, ಇದು ಒಂಥರದಲ್ಲಿ ಭಾಗವತದ ಪುನರ್ನಿರ್ಮಾಣ ಕೂಡ, ಮತ್ತೆ ಸಂಬಂಧಗಳ ಪುನರ್ನಿರ್ಮಾಣ ಕೂಡ. ಇನ್ನೊಂದು ಕಡೆ ಹೇಳ್ತಾರೆ ನೋಡಿ ಹೇಗೆ, ಬಹುಶಃ ದಾಸರಂಥವ್ರು ಮಾತ್ರ ಈ ಥರದೇ ಒಂದು ಭಾಷೆಯನ್ನು ಏಕಕಾಲದಲ್ಲಿ ಒಂದರ ಅಸರ್ಷನ್ನು ಮತ್ತು ನೆಗೇಷನ್ನು, ಹೀಗೆ ಅಂತ ಹೇಳೋದು, ಹೀಗೆ ಅಲ್ಲ ಅಂತ ಹೇಳೋದು, ಇದು ಬಹಳ ಕಷ್ಟ. ಆದರೆ ದಾಸರ ಅಭಿವ್ಯಕ್ತಿಯಲ್ಲಿ ಅದು ಸಾಧ್ಯ ಆಗತ್ತೆ ನೋಡಿ. ಈಗ ಉದಾಹರಣೆಗೆ ಬಂದಿದ್ದಾಳೆ ಎಂಥ ಸನ್ನಿವೇಶ, ಬಹಳ ಸಾಧಾರಣವಾದ ಸನ್ನಿವೇಶ. ಯಶೋದೆಯ ಮನೆಗೆ ಯಾರೋ ಅಕ್ಕಪಕ್ಕದ ಒಬ್ಬ ಗೋಪಿಕಾ ಸ್ತ್ರೀ ಬಂದಿದ್ದಾಳೆ. ಇದೇ ಚಾನ್ಸು ಅಂತ ಹೇಳಿ, ನೋಡಮ್ಮ ನಮ್ಮ ಮಗು ಸ್ವಲ್ಪ ಇಲ್ಲಿ ಒಂಚೂರು ತೊಟ್ಲು ತೂಗ್ತಾ ಇರು, ನಾನು ಹೋಗಿ ನೀರಿಗೆ ಇರ್ತಿರ್ತೀನಿ. ಇದು ಸನ್ನಿವೇಶ ಸಾಧಾರಣವಾದ ತಾನೆ. ಆಕೆ ಎಲ್ಲೋ ಹೋದ್ಲು. ಆಮೇಲೆ ಇವಳು ತೂಗುದ್ಲು ಆಗಲಿಲ್ಲ. ಇನ್ನೊಬ್ಳನ್ನ ಕರ್ಕೊಂಬಂದು ತೂಗಿಸಿದ್ಲು, ಆಗಲಿಲ್ಲ. ಈ ಮಗು ಅಳ್ತಾ ಇದೆ ಆಳು ನಿಲ್ಲಿಸ್ತಾನೆ ಇಲ್ಲ ಅಂತ ಅನ್ನೋದು. ಆಗ ಕೊನೆಗೆ ಅವಳನ್ನೇ ಕರಿಬೇಕಾಗಿದೆ ಮನೆ ಯಜಮಾನ. ಬಾರೇ ಗೋಪಮ್ಮ ನಿನ್ನ ಬಾಲಯ್ಯ ನಳುತ್ತಾನೆ, ಬಾರೇ ಗೋಪಮ್ಮ ನೀನೇ ಬರಬೇಕಮ್ಮ, ನಮ್ಮ ಕೈಯಲ್ಲಿ ಏನಾಗಲಿಲ್ಲ. ಯಾಕೆಂದ್ರೆ ಆರೂ ತೂಗಿದರು ಮಲಗನೂ ಮುರವೈರಿ, ಬಾರೇ ಗೋಪಮ್ಮ. ಆ ಮುರವೈರಿ ಅಂತ ಹೇಳುವಾಗಲೇನೆ ಯಾರನ್ನ ತೂಗುವುದಕ್ಕೆ ಸಾಧ್ಯವಿಲ್ಲವೋ ಆತನನ್ನು ನಾವೆಲ್ಲ ತೂಗುದ್ವಿ. ಮತ್ತೆ ಇವನನ್ನು ತೂಗುವುದು ಹೇಗೆ? ತೂಗು ಬೇರೆ ಇದೆಯಲ್ಲ, ತೂಕ ತೂಗು ಕೂಡ ಇದೆ ಅಲ್ಲಿ. ಯಾಕೆ ಅಂತಂದ್ರೆ, ಅಯ್ಯೋ ಒಂದ ಎರಡ ನೀರೋಳು ಮುಳುಗಿ ಮೈ ಒರಸೆಂದೂ ಅಳುತ್ತಾನೆ ಬಾರೇ ಗೋಪಮ್ಮ, ಮೇರುವ ಹೊತ್ತು ಮೈ ಭಾರವೆಂದಳುತ್ತಾನೆ ಬಾರೇ ಗೋಪಮ್ಮ, ನೆಲವ ನಳೆದು ಪುಟ್ಟ ಬೆರಳು ನೊಂದಳುತ್ತಾನೆ ಬಾರೇ ಗೋಪಮ್ಮ, ನೆಲುವಿನ ಬೆಣ್ಣೆಯು ನಿಲುಕಾದೆಂದೆಳುತ್ತಾನೆ ಬಾರೇ ಗೋಪಮ್ಮ, ಬಾರೇ ಗೋಪಮ್ಮ, ಬಾರೇ ಗೋಪಮ್ಮ. ಈ ಸಂಬೋಧನೆಯ ಪುನರಾವರ್ತನೆಯಿಂದ ಆಗುವಂಥ ಒಂದು ಆಚರಣೆಯ ನೆಲೆ ಒಂದಾದರೆ, ಇಲ್ಲಿರೋದೆಲ್ಲ ಏನಪ್ಪ ಅಂದರೆ ದಶಾವತಾರ. ಅವತಾರ ಅಂದ್ರೆ ಏನು? ಹುಡುಗಾಟವೇ, ಮಕ್ಕಳ ಆಟವೇ. ಆದರೆ ದಾಸರು ಮಾತ್ರ ಅದನ್ನು ಮಕ್ಕಳ ಆಟ ಮಾಡ್ತಾರೆ. ಹಾಗಾಗಿ ಪ್ರತಿ ಸಲವೂ ಕೂಡ ಇಲ್ಲಿ ಬಾರೆ ಗೋಪಮ್ಮ ಅಳ್ತಾನೆ ಬಾರೆ ಅಂತ ಹೇಳ್ತಾ ಇದ್ರು ಕೂಡ ಒಳಗಿನ ದನಿ ಏನಪ್ಪ ಅಂತಂದ್ರೆ ಅಳೋದಿಲ್ಲ. ಬೇಕಾದ್ರೆ ಅಳಿಸಬಹುದು ಅಷ್ಟೇ. ಆದ್ರಿಂದ ಈ ಎರಡೂ ದನಿಗಳನ್ನು ಒಟ್ಟೊಟ್ಟಿಗೆ ತರುವುದಿದೆಯಲ್ಲ,
ಇದು ದಾಸರ ಹಾಡಿನ ಲೀಲೆ. ಆದ್ರಿಂದ ಒಂಥರದಲ್ಲಿ ಏನಪ್ಪ ಅಂತಂದ್ರೆ, ದಾಸರ ಹಾಡುಗಳು ನಮ್ಮನ್ನು ಲೀಡ್ ಮಾಡೋದೇ ಹೇಗೆ ಅಂದರೆ ಮಿಸ್ಲೀಡ್ ಮಾಡೋದ್ರ ಮೂಲಕನೇ. ಅಂದರೆ ಮಿಸ್ಲೀಡಿಂಗ್ ಈಸ್ ಲೀಡಿಂಗ್. ಯಾಕೆ ಅಂತಂದರೆ ದೇವರು ಸಿಗಬೇಕಾದ್ರೆ ಮಿಸ್ಲೀಡ್ ಆದೇನೆ ಸಿಗೋದು. ಶ್ರೀನಿವಾಸ ನಾಯಕ ಮಿಸ್ಲೀಡ್ ಆದ್ರಿಂದ ತಾನೆ ಅವನು ಪುರಂದರದಾಸ ಆಗಿದ್ದು. ಅವನು ಲೀಡರ್ ಅಂತ ಏನಾದ್ರು ಆಗಿದ್ದಿದ್ರೆ ಇನ್ಯಾವ ಊರಿಗೆ ಹೋಗಿ ಯಾವ ರಾಜ ಆಗಿರ್ತಾ ಇದ್ನೋ, ಏನಾಗಿರ್ತಾ ಇದ್ನೋ ಗೊತ್ತಿಲ್ಲ. ಆ ದೃಷ್ಟಿಯಿಂದ ಇಡೀ ಹಲವಾರು ಕೀರ್ತನೆಗಳನ್ನು ಹೀಗೆ ಗಮನಿಸ್ತಾ ಹೋದರೆ ಅವು ಒಂಥರದಲ್ಲಿ ಅದರ ಮಿಸ್ಲೀಡಿಂಗ್ ಎಲಿಮೆಂಟ್ ಇದೆಯಲ್ಲ, ಅದು ದಾರಿ ತಪ್ಪಿಸ್ತಾನೆ ದಾರಿಯನ್ನು ಕಂಡುಕೊಳ್ಳೋದು. ಅದರಿಂದ ಹಾಡಿನ ಹಾದಿ ಯಾವುದಪ್ಪ ಅಂತಂದರೆ, ಹಾದಿಯನ್ನು ತಪ್ಪಿಸೋದ್ರ ಮೂಲಕ ಹಾದಿಯನ್ನು ತಪ್ಪಿಸೋದೇ ಒಂದು ಹಾದಿ ಅನ್ನುವಂಥದ್ದು. ಈಗ ನಮ್ಮ ಮಾಮೂಲಿನ ರೂಢಿಯ ತರ್ಕವನ್ನು ಅವರು ಹೇಗೆ ಬದಲಾಯಿಸ್ತಾರೆ ಅನ್ನೋದು ಇದೊಂದು ಬಹಳ ಪ್ರಸಿದ್ಧವಾದ್ದು. ಯಾರೇ ರಂಗನ ಯಾರೇ ಕೃಷ್ಣನ, ಯಾರೇ ರಂಗನ ಕರೆಯ ಬಂದವನು ಪಲ್ಲವಿ ಬರುತ್ತೆ. ಸಾಮಾನ್ಯವಾಗಿ ಏನಪ್ಪ ಅಂತಂದರೆ, ಈಗ ನಾವು ಮನೆಯಲ್ಲಿ ಇಲ್ಲದೇ ಇದ್ದಾಗ ಯಾರೋ ನಮ್ಮನ್ನು ಕರೆಯಾಗಿ ಬಂದಿದ್ರು, ನೋಡಿ ಯಾರೋ ಬಂದಿದ್ರು, ಯಾರು ಬಂದಿದ್ರು, ಕೃಷ್ಣಮೂರ್ತಿಗಳು ಬಂದಿದ್ರ, ಕೃಷ್ಣಮೂರ್ತಿ ಅಲ್ಲ ರೀ, ಅವರ್ಯಾಕ್ರಿ ಬರ್ತಾರೆ ಊರಲ್ಲಿಲ್ಲ, ಹಾಗಾದ್ರೆ ಇನ್ನಾರು ಮತ್ತೆ ರಮೇಶ್ ಬಂದಿದ್ರು ಅಂದರೆ ಅವರು ಅಲ್ಲ, ಅವರು ಗೊತ್ತು ನಮಗೆ. ಅಂದರೆ ಸಾಮಾನ್ಯವಾಗಿ ಈ ಥರ ಯಾರೋ ಕರೆಯಾಗಿ ಬಂದಿದ್ರು ಅಂತ ಹೇಳಿದಾಗ ಯಾರು ಬಂದಿದ್ರು ಅಂದಾಗ ಯಾರು ಬಂದಿದ್ರು ಅವರ ಬಗೆಗಿನ ವಿವರ ಇರಬೇಕು ತಾನೆ. ಅಂದರೆ ಕರೆಯಕ್ಕೆ ಬಂದವರ ವಿವರಗಳು ಮುಂದುವರಿಯುತ್ತೆ ತರ್ಕದಲ್ಲೇ ಹೊರತು. ಆದರೆ ಈ ಹಾಡು ಏನು ಮಾಡುತ್ತೆ ಅಂದರೆ, ಯಾರು ಕರೆಯಕ್ಕೆ ಬಂದಿದ್ದವರನ್ನು ಬಿಟ್ಟೇ ಬಿಡುತ್ತೆ. ಮುಂದಿನ ಚರಣಗಳೇನಾಗುತ್ತವೆ ಅಂದರೆ, ಗೋಪಾಲಕೃಷ್ಣನ ಪಾಪ ವಿನಾಶನ ಈ ಪರಿಯಿಂದಲೇ ಕರೆಯ ಬಂದವನು, ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರು, ವೇಣು ವಿನೋದನ ಪ್ರಾಣಪ್ರಿಯನ ಜಾಣೆಯರ ಅರಸನ ಕರೆಯ ಬಂದವನು, ಕರಿರಾಜ ವರದನ ಪರಮ ಪುರುಷನ ಪುರಂದರ ವಿಠಲನ ಕರೆಯ ಬಂದವರು. ಇಲ್ಲಿ ಈ ಹಾಡಿನಲ್ಲಿ ನಮ್ಮ ರೂಢಿಯ ವ್ಯಾವಹಾರಿಕ ತರ್ಕದ ಹಾಗೆ ಕರೆಯಕ್ಕೆ ಬಂದವರು ಯಾರು ಅನ್ನುವುದರ ವಿವರ ಇಲ್ಲ, ಕರೆಯಿಸಿಕೊಳ್ಳುವವನು ಯಾರು ಅನ್ನೋದ್ರ ವಿವರಗಳೇ ಇದೆ. ಅಂದರೆ ಬಹಳ ಪ್ರಧಾನವಾಗಿ ಏನಪ್ಪ ಅಂತಂದರೆ, ಇವನನ್ನು ಯಾರು ಕರೀತಾರೆ, ಅದರಿಂದ ಇಲ್ಲಿ ಕರೆಯಿಸಿಕೊಳ್ಳುವವನು ಬಹಳ ಮುಖ್ಯ ಆಗ್ತಾನೆ ಹೊರತು ಇದಲ್ಲ ಅಂತ. ಹಾಗಾಗಿ ಇಡೀ ದಾಸರ ಸಾಹಿತ್ಯದಲ್ಲಿ ನಮಗೆ ಬಹಳ ಪ್ರಧಾನವಾಗಿ ಬೇಕಾದದ್ದು ಏನಪ್ಪ ಅಂತಂದರೆ, ಹಾಡುವುದು ಅಂತ ಅಂದರೆ ಹೇಗೆ ಹಾಡಬೇಕು ಅಂತ ಅಂದರೆ, ಬಹುಶಃ ಹಾಡಿನ ಮುಖ್ಯ ಲಕ್ಷಣ ಮಸೆದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ ಅಂತೆಲ್ಲ ಹೇಳ್ಕೊಂಡು ಬಂದ್ರಲ್ಲ. ಈ ಹಾಡು ಅನ್ನುವಂಥದ್ದು ಕೇವಲ ವ್ಯಕ್ತಿ ನಿರಪೇಕ್ಷವಾದ ರಚನೆ ಅಲ್ಲ, ಅದೊಂದು ಸ್ಟ್ರಕ್ಚರ್ ಅಲ್ಲ. ನಾನು ಬೇರೆ, ನಾನು ಮಾಡಿದ್ದು ಬೇರೆ ಅಂತಲ್ಲ. ಈಗ ನಾನು ಇದೊಂದು ಪೋಡಿಯಂನ ರಚನೆ ಮಾಡಿದ್ರೆ ಅದು ಪೋಡಿಯಂ ನಾನು ಬೇರೆ, ನಾನು ಮಾಡಿದವನು ಬೇರೆ, ಮಾಡಿಸಿಕೊಂಡದ್ದು ಬೇರೆ. ಆದರೆ ದಾಸರು ತೋರಿಸಿದ್ದೇನಪ್ಪ ಅಂದರೆ, ಯಾವಾಗ ಹಾಡುವುದಕ್ಕೆ ಸಾಧ್ಯ ಅಂತಂದರೆ ಹಾಡುವವನು ಆಟಗಾರನಾಗಬೇಕು. ಆ ಆಟ ಅನ್ನುವಂಥದ್ದು ಅವನ ಸಂವೇದನೆಯ ಭಾಗ ಆಗಬೇಕು. ಸಂವೇದನೆಯ ಭಾಗ ಆಗಬೇಕು ಅಂತಂದರೆ ಇಡೀ ಲೀಲೆ ಆಟ ಇದೆಯಲ್ಲ, ಮ್ಯಾಕ್ರೋ ಆಟ ಇದೆಯಲ್ಲ, ಅದಕ್ಕೆ ಅವನು ತನ್ನನ್ನು ಸಮರ್ಪಣೆ ಮಾಡಿಕೊಳ್ಳಬೇಕು. ಹಾಗೆ ಆದಾಗ ಮಾತ್ರ ಅವನು ಹಾಡುವುದಕ್ಕೆ ಸಾಧ್ಯ, ಅವನ ಹಾಡು ಆಟವಾಗುವುದಕ್ಕೆ ಸಾಧ್ಯ, ಅದು ಅನ್ನುವಂಥದ್ದು. ಆದರೆ ಈಗ ನಾವು ಸ್ವಲ್ಪ ದಾಸರು ಹಾಡಿದರೂ ಸರಿ, ಆದರೆ ಅದರ ಜೊತೆಗೆ ಸ್ವಲ್ಪ ಸಮಕಾಲೀನವಾದ ಸನ್ನಿವೇಶವನ್ನು ಕೂಡ ಒಂದೆರಡು ನಿಮಿಷ ಅವಲೋಕನ ಮಾಡಿಕೊಳ್ಬೇಕು ಅಂತ ಕಾಣುತ್ತೆ. ಯಾಕೆ ಅಂತಂದರೆ ಇವತ್ತಿನ ಸಂದರ್ಭದಲ್ಲಿ ನಾವು ಹಾಡನ್ನು ಕಳ್ಕೊಳ್ತಾ ಇದ್ದೇವೆ ಅಂತ ಬಹಳ ಸಲ ಎಷ್ಟೋ ಜನಕ್ಕೆ ಅನ್ನಿಸದೇ ಇರಲಾರದು ಅಂತ ಅಂದ್ಕೊಳ್ತೇನೆ. ನಮ್ಮಲ್ಲಿ ಹಾಡುತ್ತಾ ಇಲ್ಲ ಅಂತ ಅಲ್ಲ, ಹಾಡುವಿಕೆ ಇಲ್ಲ ಅಂತ ಅಲ್ಲ, ಆದರೆ ಅವು ಹಾಡುಗಳು ಆಗಿವೆಯೇ ಅನ್ನೋದಿದೆಯಲ್ಲ. ಯಾಕೆ ಅಂತಂದರೆ ಅಲ್ಲಿ ಹಾಡಿನ ಶರೀರ ಇದೆ, ಆದರೆ ಅದರ ಪ್ರಾಣ ಮಾತ್ರ ಎಲ್ಲೋ ಹೋದ ಹಾಗೆ ಅನ್ನಿಸ್ತಾ ಇದೆ. ಇವತ್ತು ಏನನ್ನು ಬೇಕಾದರೂ ಹಾಡು ಮಾಡಬಹುದು, ಅದನ್ನು ಹಾಡು ಅಂತ ನಾವು ಭ್ರಮಿಸ್ತಾ ಇದ್ದೇವೆ. ಇನ್ನು ಅಷ್ಟರಲ್ಲಂತೂ ದೇವರ ಹೆಸರಿನಲ್ಲಿ ಬರುವ ಹಾಡುಗಳಂತೂ ದೇವರಿಗೆ ಪ್ರೀತಿ ಅಲ್ವಾ. ಎಷ್ಟೆಷ್ಟು ಚಾನಲ್ಗಳು, ಎಷ್ಟೆಷ್ಟು ಇದು ಏನೇ ಭಕ್ತಿ ರಚನೆಗಳು ಅಂತೆಲ್ಲ ಹೆಸರಿನಲ್ಲಿ ಇವತ್ತು ಏನೇನೆಲ್ಲ ಪ್ರಚಾರ ಆಗ್ತಾ ಇದೆ ಅಂತಂದರೆ, ಇವತ್ತು ನಮಗೆ ದಾಸರು ಯಾಕೆ ಬೇಕು ಅಂತ ಅಂದರೆ, ದಾಸನಾಗುವುದು ಅಂತಂದರೆ ನಿಸರ್ಗ ಸಹಜತೆಯ ಹತ್ರ ಮನುಷ್ಯ ತನ್ನ ವ್ಯಷ್ಟಿತನವನ್ನು ಸಮಷ್ಟಿಗೆ ಹರಡಿಕೊಳ್ತಾನಲ್ಲ, ಆ ವಿಕಾಸ ಇದ್ದರೆ ಮಾತ್ರ ಹಾಡುವಿಕೆ ಮತ್ತು ದಾಸತ್ವ ಅನ್ನೋದಿರೋದು. ಆದರೆ ಇವತ್ತು ನಾವು ಗಮನಿಸ್ತಾ ಇರೋದೇನಪ್ಪ ಅಂದರೆ, ಎಲ್ಲ ಕಡೆಯೂ ಕೂಡ ಅಹಂಕಾರದ ಸ್ಥಾಪನೆ ಆಗ್ತಾ ಇದೆಯಲ್ಲ. ಎಲ್ಲಿ ಅಹಮಿಕೆಯ ಸ್ಥಾಪನೆ ಆಗತ್ತೋ ಅಲ್ಲಿ ಕ್ರಿಯೆ ಇರುತ್ತೆ,
ಆದರೆ ಆ ಕ್ರಿಯೆ ಏನಪ್ಪ ಅಂದರೆ ಸಹಜ ಆಗಿರೋದಿಲ್ಲ, ಅಸಹಜ ಆಗಿರುತ್ತೆ. ಇವತ್ತು ನಾವು ಎಲ್ಲವನ್ನು ಕೂಡ ಪ್ಲಾಸ್ಟಿಕೀಕರಣ ಅಂತ ಕರಿಬಹುದಾ? ಎಲ್ಲವನ್ನೂ ಕೂಡ, ಎಲ್ಲಕ್ಕೂ ಒಂದು ಪ್ಲಾಸ್ಟಿಕ್ ಸಬ್ಸ್ಟಿಟ್ಯೂಟ್ ಬಂದಿದೆ ನೋಡಿ. ಆದರೆ ಆ ಪ್ಲಾಸ್ಟಿಕ್ ಹೇಗಿದೆ ಅಂತ ಅಂದರೆ ಆಕಾರ ಇದೆ, ಆದರೆ ಜೀವ ಇಲ್ಲ. ಪ್ಲಾಸ್ಟಿಕ್ ಹಾರಗಳಾಗಬಹುದು, ಪ್ಲಾಸ್ಟಿಕ್ ದೇವರುಗಳಾಗಬಹುದು, ಪ್ಲಾಸ್ಟಿಕ್ ನೈವೇದ್ಯ, ಪ್ಲಾಸ್ಟಿಕ್ ಹಣ್ಣುಗಳು. ಹಾಗಾಗಿ ನಮ್ಮ ಇವತ್ತು ಭಕ್ತಿಯೂ ಪ್ಲಾಸ್ಟಿಕ್ ಆಗಿದೆ. ಪ್ಲಾಸ್ಟಿಕ್ ಆಗಿರೋದು ಅಷ್ಟೇ ಅಲ್ಲ, ನಮ್ಮ ಹಾಡುಗಳೂ ಪ್ಲಾಸ್ಟಿಕ್ಕಿನ ಹಾಡುಗಳೇ ಆಗಿದೆ. ಹೀಗೆಲ್ಲ ಆಗಿ ಈ ಎಲ್ಲ ಪ್ಲಾಸ್ಟಿಕ್ ಜಗತ್ತಿನ ಮಧ್ಯದಲ್ಲಿ ನಾವು ನಮ್ಮ ಜೀವಂತಿಕೆಯನ್ನು ಕಳೆದುಕೊಳ್ತಾ ಇದ್ದೀವಿ. ಈ ದೃಷ್ಟಿಯಿಂದ ನೋಡಿದಾಗ ಮತ್ತೆ ಯಾಕೆ ಆಗ್ತಾ ಇದೆ ಅಂತಂದರೆ ಮತ್ತೆ ಪ್ಲಾಸ್ಟಿಕ್ನಲ್ಲಿ ಮಾರಾಟ ಬೇರೆ ಆಗತ್ತಲ್ವಾ ಅದು. ಸೊ ಹೀಗಾಗಿ ಇಲ್ಲಿ ಅರ್ಥ ಸ್ವಾರ್ಥ, ಆದ್ದರಿಂದ ಭಾವವಿಲ್ಲದ ಗೀತ ಅಂತ ಕರಿಬೇಕಾ ಗೊತ್ತಿಲ್ಲ, ಈ ಥರ ನೆಲೆ. ಹಾಗಾಗಿ ಮತ್ತೆ ನಾವು ಯಾವಾಗ ಹಾಡನ್ನು ಕಳ್ಕೊಳ್ತೀವೋ ಆಗ ನಾವು ಕಿವಿಯನ್ನೂ ಕಳ್ಕೊಳ್ತೀವಿ. ಆಗ ನಮಗೆ ಯಾವುದು ಯಾವಾಗ ಮಧುರ ಆಗತ್ತೋ ಹೇಳಕ್ಕೆ ಬರೋದಿಲ್ಲ. ಆದ್ದರಿಂದ ತೀರ ಕರ್ಕಶವಾದದ್ದೆಲ್ಲ ನಮಗೆ ಮಧುರವಾಗಿ ಕೇಳೋಕ್ಕೆ ಶುರು ಮಾಡಿಬಿಡುತ್ತೆ. ಮಾಧುರ್ಯವನ್ನು ಒಂದು ಜಗತ್ತು, ಒಂದು ಜನಾಂಗ ಕಳ್ಕೊಳ್ಳೋದು ಅಂತ ಅಂದರೆ ಬಹುಶಃ ಅದಕ್ಕಿಂತ ದುರಂತ ಇನ್ನೊಂದಿರಲಾರದು ಅಂತ. ಹಾಗಾಗಿ ಇವತ್ತು ಮತ್ತೆ ನಾವು ಹಾಡನ್ನು ಪಡೆದುಕೊಳ್ಳಬೇಕು, ಹಾಡನ್ನು ಕಂಡುಕೊಳ್ಬೇಕು ಅಂತಂದರೆ ಬಹುಶಃ ನಾವು ದಾಸರಿಗೆ ಕಿವಿಗೊಡಬೇಕು. ದಾಸರಿಗೆ ಕಿವಿಗೊಡೋದು ಅಂತಂದರೆ ಮತ್ತೆ ಹಾಡಿನ ಹಾದಿಗೆ ನಮ್ಮನ್ನು ನಾವು ಹಚ್ಚಿಕೊಳ್ಬೇಕು. ಹಾಡಿನ ಹಾದಿಗೆ ಹಚ್ಚಿಕೊಳ್ಳೋದು ಅಂತ ಅಂದರೆ ನಾವು ಕೇವಲ ನಾಣ್ಯದ ಹಾದಿಯಲ್ಲಿ ಇದ್ದರೆ ಸಾಲದು. ಇವತ್ತು ಎಷ್ಟೆಷ್ಟು ಕೊಪ್ಪರಿಗೆ ನಾಣ್ಯಗಳನ್ನು ನಾವು ಮುದ್ದಾಡ್ತಾ ಇದ್ದೀವಿ. ಆದರೆ ದಾಸರ ಜೀವನದ ಇಡೀ ರೂಪಕವೇ ಹೇಳಿದ್ದೇನಪ್ಪ ಅಂದರೆ, ನೀನು ಹಾಡಬೇಕು ಅಂತ ಅಂದರೆ ಅದರಿಂದ ಇದಕ್ಕೆ ಶಿಫ್ಟ್ ಆಗಲೇಬೇಕು. ಹಾಡಬೇಕು ಅಂದರೆ ಬಿಡಬೇಕು, ಬಿಡುವುದು ಅಂತ ಅಂದರೆ ಪಡೆದುಕೊಳ್ಳುವುದು. ಹಾಗಾಗಿ ಬಿಡುವುದರ ಮೂಲಕ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸಿದರೆ ಮಾತ್ರ ನಿಜವಾದ ಹಾಡುಗಾರಿಕೆ ಹೇಳ್ತಾ ಇಲ್ಲ, ಹಾಡುವಿಕೆ ಸಾಧ್ಯ. ಬಹುಶಃ ಅದು ನಾವು ತಲುಪಬೇಕಾದ, ನಾವು ಕಂಡುಕೊಳ್ಬೇಕಾದ ಹಾಡಿನ ಹಾದಿ. ಇದು ಪುರಂದರದಾಸರ ಹಾಡಿನ ಹಾದಿ ಅಷ್ಟೇ ಅಲ್ಲ, ಪುರಂದರದಾಸರು ಹಾಡಿದ್ದಲ್ಲ, ಜೊತೆಗೆ ಅವರು ನಮ್ಮನ್ನು ಕೂಡ ಹಾದಿಗೆ ಹಚ್ಚಬೇಕಾಗಿದೆ ಅಂತ ಹೇಳ್ತಾರಲ್ಲ, ಆ ಹಾದಿಗೆ ನಮ್ಮನ್ನು ಹಚ್ಚಲಿ. ಹಾಗೆ ಹಚ್ಚುವುದರ ಮೂಲಕವೇ ನಾವು ಹಾಡು ಪಾಡುಗಳನ್ನು ಮತ್ತೆ ಪಡೆದುಕೊಳ್ಳುವಂತಾಗಲಿ ಅಂತ ಹೇಳಿ, ಈ ಅವಕಾಶದಲ್ಲಿ ತುಂಬ ತುಂಬ ವ್ಯವಸ್ಥಿತವಾಗಿ ಅಕಾಡೆಮಿಕ್ ಆಗಿ ಅಂತ ಏನೂ ಇಲ್ಲ, ನಮ್ಮ ಪಾಡನ್ನು ನಾವು ಈ ರೀತಿಯಲ್ಲಿ ತೋಡಿಕೊಂಡಿದ್ದೇವೆ. ಹೀಗೆ ತೋಡಿಕೊಳ್ಳುವುದಕ್ಕೆ ಪುರಂದರದಾಸರು ಒಂದು ಆಧಾರವಾಗಿದ್ದಾರೆ. ಮತ್ತು ಇದಕ್ಕೆ ಆಶ್ರಯ ಮಾಡಿಕೊಟ್ಟವರು ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಪದಾಧಿಕಾರಿಗಳು, ಮುಖ್ಯವಾಗಿ ಆತ್ಮೀಯ ಸ್ನೇಹಿತರಾದ ನಮ್ಮ ರಾಮ ಅವರು. ಅವರಿಗೂ ಮತ್ತು ಇದರ ಹಾಡಿಗೆ ಈ ರೀತಿಯಲ್ಲಿ ಇಷ್ಟು ಹೊತ್ತು ಕಿವಿಗೊಟ್ಟ ನಿಮಗೂ ಧನ್ಯವಾದಗಳು. ನಮಸ್ಕಾರ.